ಈ ಮೇಷರಾಶಿಯವರ ಬಗ್ಗೆ ಹೇಳೋದಾದರೆ ಖಂಡಿತ ಅಮ್ಮ. ಸಮಸ್ತ ಸ್ಪೀಡ್ ನ್ಯೂಸ್ ವಾಹಿನಿಯ ವೀಕ್ಷಕ ಬಾಂಧವರಿಗೆ ಡಾಕ್ಟರ್ ರಾಘವೇಂದ್ರ ಮೋಕ್ಷಗುಂಡಂ ಗುರೂಜಿ ಮಾಡತಕ್ಕಂತಹ ನಮಸ್ಸುಮಾಂಜಲಿಗಳು. ಹರಿ ಓಂ ತತ್ಸತ್. ಮೊಟ್ಟ ಮೊದಲನೇದಾಗಿ ನಿಮ್ಮ ವಾಹಿನಿಯವರಿಗೆ, ನಿಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ನಿಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೆ, ಕರ್ನಾಟಕದಾದ್ಯಂತ ಇರುವಂಥ ಲಕ್ಷಾಂತರ ವೀಕ್ಷಕರಿಗೆ ಹೊಸ ವರ್ಷದ ಮತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವೆಲ್ಲ ಕಾತರದಿಂದ ಕಾಯ್ತಾ ಇರ್ತಕ್ಕಂಥದ್ದು ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಬರುತ್ತಾ ಅನ್ನೋದು ನೋಡ್ತಾ ಇರ್ತೀವಿ. ಯಾವಾಗಲೂ ಅಷ್ಟೇ ಒಂದು ಏಕತಾನತೆ, ಒಂದು ಮೊನಾಟನಿ ಆಗೋಗಿರುತ್ತೆ ಲೈಫ್ನಲ್ಲಿ. ಹಾಗಾಗಿ ಒಂದು ಕ್ಯಾಲೆಂಡರ್ ಚೇಂಜ್ ಆಗಬಹುದು, ಪಂಚಾಂಗದ ಬದಲಾವಣೆ ಆಗ್ಬೋದು, ಹೊಸ ಹಬ್ಬವಾಗಬಹುದು. ಇದು ಬಂದಾಗ ಇಲ್ಲಿಂದ ಏನಾಗುತ್ತಪ್ಪ ಭಗವಂತ, ನನಗೆ ಜೀವನ ಇನ್ನಾದರೂ ಒಳ್ಳೆಯದಾಗುತ್ತಾ, ಏನಾದರೂ ಬದಲಾವಣೆ ಆಗುತ್ತಾ ಅನ್ನೋದನ್ನು ಪ್ರತಿಯೊಬ್ಬರು ಸಹ, ಅದರಲ್ಲಿ ಯಾರೂ ವ್ಯತ್ಯಾಸ ಅನ್ನತಕ್ಕಂಥದ್ದಿಲ್ಲ, ನಾವು ಸಹ ಎದುರು ನೋಡ್ತಾನೆ ಇರ್ತೀವಿ. ಪಂಚಾಂಗ ಬಂದಾಗ ಮೊದಲು ನಾವು ಮಾಡತಕ್ಕಂಥ ಕೆಲಸ ಅಷ್ಟೇ, ನನ್ನ ರಾಶಿಗೆ ಏನಿದೆ, ನನ್ನ ನಕ್ಷತ್ರಕ್ಕೆ ಏನಿದೆ ಅಂತ ನೋಡ್ಕೊಳ್ತಕ್ಕಂಥದ್ದು ಮನುಷ್ಯ ಸಹಜವಾದಂಥ ಒಂದು ಕುತೂಹಲ, ಒಂದು ಕಾತರ ಇದಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ 2026 ಹಾಗೂ ಈ ವರ್ಷದ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿಯವರೆಗೂ ಸಹ ಹೇಗಿರುತ್ತೆ 12 ರಾಶಿಯವರ ಒಂದು ಫಲಾಫಲಗಳು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ಮಾಡೋಣ ನಾವು. ಸೊ ವರ್ಷ ಭವಿಷ್ಯ ಅಂತ ಹೇಳಬೇಕಾದಾಗ ನಾವು ಪ್ರಮುಖವಾಗಿ ಈ ವರ್ಷದಲ್ಲಿ ಹೆಚ್ಚಿನ ಕಾಲ, ಅಂದರೆ ಸುದೀರ್ಘ ಕಾಲದವರೆಗೂ ಸಹ ಒಂದು ಮನೆಯಲ್ಲಿ ಯಾವ ಗ್ರಹಗಳಿರ್ತಾರೆ ಆ ಗ್ರಹಗಳ ಪ್ರಭಾವವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ. ಜ್ಯೋತಿಷ್ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಗ್ರಹಗಳ ಸಂಚಾರದ ಬಗ್ಗೆ ಒಂದು ಶ್ಲೋಕವನ್ನು ಹೇಳ್ತಾರೆ. ರವಿ ಶುಕ್ರ ಬುಧರ್ ಮಾಸಂ ಮಾಸಂ ಮಾಸಾರ್ಧತಃ ಕುಜಃ ರಾಹೋರಷ್ಟಾದಶಶ್ಚೈವ ಕೇತುರಷ್ಟಾದಶಸ್ತಥ ಗುರುರ್ದ್ವಾದಶ ಮಾಸಂತು ತ್ರಿಂಶ ಮಾಸ ಶನೈಶ್ಚರಃ ಅಂತ ಹೇಳ್ತಾರೆ. ಅಂದರೆ ಪ್ರತಿಯೊಂದು ಗ್ರಹವೂ ಸಹ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರೆ ಅನ್ನೋದನ್ನು ಈ ಶ್ಲೋಕ ನಮಗೆ ತಿಳಿಸ್ಕೊಡುತ್ತೆ. ರವಿ, ಶುಕ್ರ ಮತ್ತು ಬುಧ ಈ 3 ಗ್ರಹಗಳು ಮಾಸಂ ಅಂತ ಹೇಳಿರೋದ್ರಿಂದ ಒಂದು ತಿಂಗಳಿನ ಕಾಲ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸಂಚಾರ ಮಾಡ್ತಾರೆ. ಮಾಸಂ ಮಾಸಾರ್ಧತಃ ಕುಜಃ ಅಂದರೆ ಈ ಕುಜ ಮಂಗಳ ಗ್ರಹ ಅಂತ ಯಾವುದನ್ನು ಹೇಳ್ತೀವಿ, ಈ ಗ್ರಹ 1.5 ತಿಂಗಳ ಕಾಲ ಒಂದು ಮನೆಯಲ್ಲಿ ಇರ್ತಾನೆ. 1.5 ತಿಂಗಳ ನಂತರ ಈ ಮನೆಯಿಂದ ಮುಂದಿನ ಮನೆಗೆ ಸಂಚಾರವನ್ನು ಮಾಡ್ತಾನೆ ಅಂತ. ರಾಹೋರಷ್ಟಾದಶಶ್ಚೈವ ಕೇತುರಷ್ಟಾದಶಸ್ತಥ ಅಂತ ಹೇಳಿದ್ದಾರೆ. ರಾಹು ಕೇತು 2 ಗ್ರಹಗಳು ಅಷ್ಟೇ 18 ತಿಂಗಳುಗಳ ಕಾಲ ಒಂದೇ ಮನೆಯಲ್ಲಿ ಇರ್ತಾರೆ. ಹಾಗೆ ಗುರುರ್ ದ್ವಾದಶ ಮಾಸಂತು 12 ತಿಂಗಳುಗಳ ಕಾಲ ಗುರು ಒಂದೇ ಮನೆಯಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಇನ್ನು ಎಲ್ಲ ಗ್ರಹಗಳಿಗಿಂತ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳತಕ್ಕಂಥದ್ದು ಯಾರು ಅಂದರೆ, ನಮ್ಮ ಎಲ್ಲ ವೀಕ್ಷಕರಿಗೆ ಗೊತ್ತಿರುವಂಥ ವಿಚಾರವೇ ಶನೈಶ್ಚರ. ಪರಮಾತ್ಮ ಶನೈಶ್ಚರ ತ್ರಿಂಶ ಮಾಸ ಶನೈಶ್ಚರ ಅಂತ ಹೇಳಿದ್ದಾರೆ. ಅಂದರೆ 30 ತಿಂಗಳುಗಳ ಕಾಲ ಒಂದೇ ಮನೆಯಲ್ಲಿ ತಟಸ್ಥವಾಗಿ ಇರ್ತಾನೆ. ಹೀಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥ ವಿಚಾರ ಏನಂತಂದರೆ, ಈ ಎಲ್ಲ ಗ್ರಹಗಳದ್ದು ಒಂದು ಲೆಕ್ಕಾಚಾರ ಆದರೆ ಚಂದ್ರನದು ಬೇರೆಯೇ ಲೆಕ್ಕಾಚಾರ ಆಗುತ್ತೆ. ಕೇವಲ 2 ದಿನದಲ್ಲಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸಂಚಾರ ಮಾಡ್ತಾನೆ ಚಂದ್ರ. ಅಂದರೆ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಯಾವುದು ಅಂದರೆ ಚಂದ್ರ ಆಗಿರ್ತಾನೆ. ಸ್ಲೋಯೆಸ್ಟ್ ಮೂವಿಂಗ್ ಪ್ಲಾನೆಟ್ ಯಾವುದು ಅಂದರೆ ಶನೈಶ್ಚರ ಆಗಿರ್ತಾನೆ. ಹಾಗಾಗಿ ಯಾವ ಗ್ರಹದ ಪ್ರಭಾವವನ್ನು ಪರಿಗಣನೆಗೆ ತಗೋಬೇಕು ಅಂತಂದರೆ, ಹೆಚ್ಚಿನ ಸಮಯದವರೆಗೆ, ಸುದೀರ್ಘ ಕಾಲದವರೆಗೆ ಯಾವ ಗ್ರಹ ಒಂದು ಮನೆಯಲ್ಲಿರ್ತಾರೆ ಆ ಗ್ರಹದ ಪ್ರಭಾವವೇ ನಮಗೆ ವರ್ಷ ಭವಿಷ್ಯಕ್ಕೆ ಪರಿಗಣನೆಗೆ ಬರುತ್ತೆ. ಹೀಗಾಗಿ ರಾಹು, ಕೇತು, ಗುರು ಮತ್ತು ಶನಿ ಈ 4 ಗ್ರಹಗಳ ಒಂದು ಉಪಸ್ಥಿತಿ, ಅವುಗಳ ಪ್ರಭಾವವನ್ನು ನಾವು ಪ್ರಮುಖವಾಗಿ ತೆಗೆದುಕೊಂಡು ಈ ವರ್ಷ ಭವಿಷ್ಯ 12 ರಾಶಿಯವರೆಗೆ ಹೇಳೋದನ್ನು ನಾವು ಕಾಣ್ತಾ ಇದ್ದೀವಿ ನಾವು. ಸೊ ಈ ವರ್ಷದಲ್ಲಿ ಈ 4 ಗ್ರಹಗಳು ಎಲ್ಲೆಲ್ಲಿದ್ದಾರೆ ಅನ್ನೋದನ್ನು ಮೊದಲನೇದಾಗಿ ನಾವು ಅರಿತುಕೊಳ್ಳೋಣ. ಮೀನರಾಶಿಯಲ್ಲಿ ಇಡೀ ವರ್ಷದವರೆಗೂ ಸಹ ಶನೈಶ್ಚರ ಇರೋದನ್ನು ಕಾಣ್ತೀವಿ. ಏನು ಬದಲಾವಣೆ ಆಗೋದಿಲ್ಲ. ರಾಶಿಯಲ್ಲೇ ಆಂತರಿಕವಾದ ಬದಲಾವಣೆ ಅನ್ನೋದಾಗುತ್ತೆ. ಅಂದರೆ ಒಂದು ನಕ್ಷತ್ರದ ಒಂದು ಪಾದದಿಂದ ಮತ್ತೊಂದು ಪಾದಕ್ಕೆ ಸಂಚಾರ, ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ಸಂಚಾರ ಆಗೋದನ್ನು ಕಾಣ್ತೀವಿ. ಆದರೆ ಆ ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗೋದಿಲ್ಲ ಶನೈಶ್ಚರ. ಇಡೀ ವರ್ಷ ಮೀನರಾಶಿಯಲ್ಲೇ ಇರ್ತಾನೆ. ಹಾಗೆ ವರ್ಷದ ಪ್ರಾರಂಭದಿಂದ ಜೂನ್ 3ನೇ ತಾರೀಕಿನವರೆಗೂ ಸಹ ಗುರು ಮಿಥುನ ರಾಶಿಯಲ್ಲಿರೋದನ್ನು ನಾವು ಕಾಣ್ತೀವಿ ನಾವು. ನಂತರ ಮಿಥುನ ರಾಶಿಯಿಂದ ವರ್ಷಾಂತ್ಯದವರೆಗೂ ಹೆಚ್ಚು ಕಡಿಮೆ ಕರ್ಕಾಟಕ ರಾಶಿಯಲ್ಲಿರ್ತಾನೆ, ಉಚ್ಚ ಸ್ಥಿತಿಯಲ್ಲಿರ್ತಾನೆ ಗುರು ಉಚ್ಚ ಸ್ಥಾನಕ್ಕೆ ಬಂದಾಗ ಇಡೀ ವಿಶ್ವಕ್ಕೆ ಒಂದು ಗುರುಬಲ ಬರುತ್ತೆ ಅನ್ನೋದನ್ನು ವರಾಹ ಮಿಹಿರ ಒಂದು ಕಡೆ ಹೇಳಿದ್ದಾನೆ. ಹಾಗಾಗಿ ಅಲ್ಲಿಂದ ಆಚೆಗೆ, ಜೂನ್ನಿಂದ ಆಚೆಗೆ ಬಹುತೇಕ ರಾಶಿಯವರು ಒಳ್ಳೆಯ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು. ಉಚ್ಚ ಗುರುವಿನ ಪ್ರಭಾವ ಸಾಕಷ್ಟು ಒಳಿತನ್ನೇ ಮಾಡುತ್ತೆ. ಇನ್ನು ರಾಹುಕೇತು ವಿಚಾರ ನೋಡಿದಾದಲ್ಲಿ ಕುಂಭರಾಶಿಯಲ್ಲಿ ರಾಹು ಇಡೀ ವರ್ಷ ಇರೋದನ್ನು ಕಾಣ್ತೀವಿ. ಸಿಂಹರಾಶಿಯಲ್ಲಿ ಇಡೀ ವರ್ಷ ಕೇತು ಇರೋದನ್ನು ನಾವು ಕಾಣ್ತಾ ಇದ್ದೀವಿ ನಾವು. ಇದು ಪ್ರಮುಖವಾದಂಥ ಗ್ರಹಗಳ ಒಂದು ಸಂಚಾರ ಮತ್ತು ಉಪಸ್ಥಿತಿ ಆಗಿರುತ್ತೆ. ಇನ್ನು ಆಗಲೇ ಹೇಳಿರೋ ಪ್ರಕಾರ ರವಿ, ಶುಕ್ರ, ಬುಧ, ಕುಜ ಈ ಎಲ್ಲ ಗ್ರಹಗಳು 1 ತಿಂಗಳಿಗೂ 1.5 ತಿಂಗಳಿಗೂ ಸಹ ಸಂಚಾರ ಮಾಡ್ತಾನೆ ಇರೋದ್ರಿಂದ ಅವುಗಳ ಪ್ರಭಾವ ವರ್ಷ ಭವಿಷ್ಯದ ವಿಚಾರದಲ್ಲಿ ಹೆಚ್ಚಾಗಿ ಬರೋದಿಲ್ಲ. ಮಾಸ ಭವಿಷ್ಯ, ವಾರ ಭವಿಷ್ಯಕ್ಕೆ ಅದು ಹೆಚ್ಚಾಗಿ ಅನ್ವಯವಾಗತಕ್ಕಂಥ ವಿಚಾರಗಳಾಗಿರುತ್ತವೆ. ಈಗ ಮೇಷರಾಶಿ ವಿಚಾರ ನೋಡೋಣ. ಮೇಷರಾಶಿನವರಿಗೆ ಇಡೀ ವರ್ಷದಲ್ಲಿ 12ನೇ ಮನೆಯಲ್ಲಿ ಶನಿಯ ಒಂದು ಉಪಸ್ಥಿತಿ ಇರೋದನ್ನು ನೋಡ್ತೀವಿ. 11ರಲ್ಲಿ ರಾಹು ಇರತಕ್ಕಂಥದ್ದು ಮತ್ತು 5ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು.
ವರ್ಷದ ಪ್ರಾರಂಭದಿಂದ ಜೂನ್ 3ನೇ ತಾರೀಕಿನವರೆಗೂ ಸಹ ಗುರು ಮೂರನೇ ಮನೆಯಲ್ಲಿ ಗುರು ಇರತಕ್ಕಂಥದ್ದು. ನಂತರ ಜೂನ್ 3ನೇ ತಾರೀಕಿನಿಂದ ವರ್ಷದ ಅಂತ್ಯದವರೆಗೂ ಸಹ 4ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿ ಇರೋದನ್ನು ಕಾಣ್ತಾ ಇದ್ದೀವಿ. ಬಹುತೇಕ ಗುರು ಇಲ್ಲಿ ಶುಭ ಫಲಗಳನ್ನು ಕೊಟ್ಟಿದ್ದಾದಲ್ಲಿ ರಾಹು ಒಳ್ಳೆ ಫಲಗಳನ್ನು ಕೊಡ್ತಾನೆ. ಆದರೆ ಕೇತು ಶನಿ ಮಾತ್ರ ಸ್ವಲ್ಪ ಸಮಸ್ಯೆಗಳಿಂದ ತಂದೊಡ್ಡೋದನ್ನು ನೋಡ್ತಾ ಇದ್ದೀವಿ ನಾವು. ಪ್ರಮುಖವಾಗಿ ಮೇಷರಾಶಿಯವರು ಗಮನಿಸ್ಕೋಬೇಕಾಗಿರೋ ವಿಚಾರ ಅಂತಂದರೆ ಸಾಡೆ ಸಾತಿ ನಡೀತಾ ಇದೆ ನಿಮಗಿವಾಗ. ಕಳೆದ ವರ್ಷ ಅಂದರೆ 2025 ಮಾರ್ಚ್ 29 ಯಾವಾಗ ಮೀನರಾಶಿಗೆ ಶನೈಶ್ಚರ ಪ್ರವೇಶ ಮಾಡಿದನೋ ಅಲ್ಲಿಂದ ನಿಮಗೆ ಸಾಡೆ ಸಾತಿ ಇರೋದು ಶುರುವಾಗಿದೆ. ಒಟ್ಟು 7.5 ವರ್ಷಗಳ ಕಾಲ ಈ ಸಾಡೆ ಸಾತಿ ಪ್ರಭಾವ ಇರುತ್ತೆ. ಈ ಸಮಯದಲ್ಲಿ ಹೆಚ್ಚಾಗಿದೆ. ಇಲ್ಲಿ ಬಹಳಷ್ಟು ಜನ ಸಾಡೆ ಸಾತಿ ಏಳ್ರಾಟ ಶನಿಕಾಟ ನಾವು ಹೇಳ್ತಾ ಇದ್ದಾಗೆ ಗಾಬರಿ ಪಟ್ಕೊಂಡ್ಬಿಡ್ತಾರೆ, ಹೆದರ್ಕೊಂಡ್ಬಿಡ್ತಾರೆ ಜನಗಳು. ಶನೈಶ್ಚರನ ಸಮಸ್ಯೆಗಳು ಎಷ್ಟಿರುತ್ತೋ ಅದರ ಹಿಂದೆನೇ ಒಂದು ಅನುಕೂಲ ಇರತಕ್ಕಂಥದ್ದು ಸಹ ಸದಾಕಾಲ ಇರುತ್ತೆ. ಈ ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ 30 ವರ್ಷಗಳಿಗೆ ಒಮ್ಮೆ ಮಾತ್ರ ನಮಗೆ ಸಾಡೆ ಸಾತಿ ಅನ್ನೋದು ಬರೋದನ್ನು ಕಾಣ್ತೀವಿ ನಾವು. ಹಾಗಾಗಿ ಯಾರ್ಯಾರಿಗೆ 30ರ ಆಸುಪಾಸಿನ ವಯೋಮಾನದಲ್ಲಿರ್ತೀರ ಅವರುಗಳಿಗೆ ಮೊದಲನೇ ಬಾರಿ ಸಾಡೆ ಸಾತಿ ನಿಮ್ಮ ಲೈಫ್ನಲ್ಲಿ ಬರ್ತಾ ಇದೆ. ಈ ಏಳ್ರಾಟ ಶನಿಕಾಟ ಅನ್ನತಕ್ಕಂಥದ್ದು ಮೊದಲನೇ ಸಲ ಶನಿಕಾಟ ಬಂದಾಗ ಅಥವಾ ಸಾಡೆ ಸಾತಿ ಅನ್ನೋ ಸಮಸ್ಯೆ ಬಂದಾಗ ತುಂಬ ಹೈರಾಣ ಆಗೋಗ್ತೀವಿ ನಾವು, ತುಂಬ ತಬ್ಬಿಬ್ಬಾಗ್ತೀವಿ, ಕಂಗಾಲಾಗ್ತೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಭಗವಂತ ನಮ್ಮನ್ನು ಪರೀಕ್ಷೆ ಮಾಡ್ತಾನೇ ಇರ್ತಾನೆ, ಮೇಲಿಂದ ಮೇಲೆ ಏಟುಗಳನ್ನು ಕೊಡ್ತಾನೇ ಇರ್ತಾನೆ. ಆದರೆ 2ನೇ ಬಾರಿ 3ನೇ ಬಾರಿ ಸಾಡೆ ಸಾತಿ ಬಂದಾಗ ಅದನ್ನು ಸಂಪತ್ ಶನಿ, ಉಕ್ಕು ಶನಿ ಅಂತ ಕರೀತಾರೆ. ಅಂದರೆ 50ರ ಆಸುಪಾಸಿನಲ್ಲಿ ಲೇಟ್ 50ಸಲ್ಲಿರುವಂಥವ್ರು, ಅರ್ಲಿ 60ಸಲ್ಲಿರುವಂಥವ್ರು, 70ಸಲ್ಲಿರ್ತಕ್ಕಂಥವ್ರು ಇವರಿಗೆಲ್ರಿಗೂ ಅಷ್ಟೇ 2ನೇ ಬಾರಿ 3ನೇ ಬಾರಿ ಸಾಡೆ ಸಾತಿ ಬರೋದನ್ನು ಕಾಣ್ತೀವಿ. 40-45 ದಾಟಿರ್ತಕ್ಕಂಥ ವ್ಯಕ್ತಿಗಳಿಗೂ ಅಷ್ಟೇ 2ನೇ ಬಾರಿ ಸಾಡೆ ಸಾತಿ ಬರುತ್ತೆ. ಇದು ಒಳ್ಳೆಯದನ್ನೇ ಮಾಡುತ್ತೆ. ನಾನು ಎಷ್ಟೋ ವೇದಿಕೆಗಳಲ್ಲಿ, ಎಷ್ಟೋ ವಾಹಿನಿಗಳಲ್ಲಿ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಉದಾಹರಣೆಗಳನ್ನು ತೆಗೆದುಕೊಂಡು ಹೇಳಿದ್ದೀನಿ. ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ನರೇಂದ್ರ ಮೋದಿಯವರಾಗಿರ್ಬೋದು, 3ನೇ ಬಾರಿ ಸಾಡೆ ಸಾತಿ ಬಂದಾಗಲೇ ಜೀವನದಲ್ಲಿ ಹೈಯೆಸ್ಟ್ ಪೊಸಿಷನ್ಗೆ ಅವ್ರು ಹೋಗಿರುವಂಥದ್ದು ಅಂತ. ನಮ್ಮ ಗುರುಗಳು ಅಷ್ಟೇ ಡಿಫೆನ್ಸ್ನಲ್ಲಿ ಆಫೀಸರ್ ಆಗಿದ್ದಂಥವರು ರಾಮೇಶ್ವರ ಶಾಸ್ತ್ರಿಗಳು ಅಂತ. ಜೀವನದಲ್ಲಿ 2ನೇ ಬಾರಿ ಅವರಿಗೆ ಸಾಡೆ ಸಾತಿ ಯಾವಾಗ ಬಂತೋ, ಶನಿ ದಶೆ ಅನ್ನೋದು ಯಾವಾಗ ಪ್ರಾರಂಭ ಆಯಿತೋ, ಅವ್ರು ಎಲ್ಲಿಲ್ಲದೆ ಇರೋವಂಥ ಒಂದು ಜನಪ್ರಿಯತೆ, ಗೌರವ ಎಲ್ಲವೂ ಸಹ ಬಂದಿದ್ದನ್ನು ಖುದ್ದು ನಾವೇ ಕಣ್ಣಾರೆ ನೋಡಿದ್ದೀವಿ. ಹಾಗಾಗಿ 2ನೇ ಬಾರಿ 3ನೇ ಬಾರಿ ಯಾರ್ಯಾರಿಗೆ ಸಾಡೆ ಸಾತಿ ಬರ್ತಾ ಇದೆ ನೆಮ್ಮದಿಯಾಗಿರಿ, ಏನೂ ತೊಂದರೆ ಆಗೋದಿಲ್ಲ. ಮೊದಲನೇ ಬಾರಿ ಸಾಡೆ ಸಾತಿ ಬಂದಾಗ ಸಾಕಷ್ಟು ಪೆಟ್ಟುಗಳನ್ನು ಕೊಟ್ಟು ನಿಮಗೆ ಪಾಠಗಳನ್ನು ಕಲಿಸಿ ನಿಮ್ಮನ್ನು ತಿದ್ದಿ ಪ್ರಬುದ್ಧರನ್ನಾಗಿ ಮಾಡಿಬಿಟ್ಟಿದ್ದಾನೆ ಶನೈಶ್ಚರ. ಸೊ ಈ ಸರ್ತಿ ಚೆನ್ನಾಗೇ ಇರುತ್ತೆ. ಆದರೆ 30ರ ಆಸುಪಾಸಲ್ಲಿರತಕ್ಕಂಥವ್ರು, ಮೊದಲನೇ ಬಾರಿ ಸಾಡೆ ಸಾತಿ ಬರ್ತಾ ಇರ್ತಕ್ಕಂಥವ್ರು ಮಾತ್ರ ಸಾಕಷ್ಟು ಜಾಗರೂಕತೆಯಿಂದ ಇರಬೇಕು. ಏನು ಸಮಸ್ಯೆಗಳಾಗುತ್ತೆ 12ನೇ ಮನೆಯಲ್ಲಿ ಶನೈಶ್ಚರ ಇರತಕ್ಕಂಥದ್ದು ಅಂದರೆ ದ್ವಾದಶ ಭಾವವನ್ನು ವ್ಯಯಸ್ಥಾನ, ಶಯನಸ್ಥಾನ ಅಂತ ನಾವು ಹೇಳ್ತೀವಿ ನಾವು. ಬಹಳಷ್ಟು ಜನಗಳಿಗೆ ಈ ಸಮಯದಲ್ಲಿ 10ನೇ ಮನೆ 11ನೇ ಮನೆ ಅಧಿಪತಿಯಾದಂಥ ಶನೈಶ್ಚರ 12ರಲ್ಲಿರೋದ್ರಿಂದ ಲಾಭಗಳಲ್ಲಿ ಸ್ವಲ್ಪ ಕೊರತೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಕೈಗೆ ಬರುತ್ತೆ ಆದರೆ ಬಾಯಿಗೆ ಬರಲ್ಲ ಅಂತ ಒಂದು ಮಾತನ್ನು ಹೇಳ್ತೀವಿ. ಆ ಪ್ರಕಾರ ಬಹಳಷ್ಟು ಜನಗಳಿಗೆ ಏನು ನಿಮಗೆ ಲಾಭಾಂಶಗಳು ಬರುತ್ತೆ 100% ಅದನ್ನು ಪ್ರಾಫಿಟ್ಸ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನೀವು ಆಗೋದಿಲ್ಲ. ಹಾಗೆ ವೃತ್ತಿ ರೀತಿಯಲ್ಲೂ ಅಷ್ಟೇ ಸಾಕಷ್ಟು ತೊಂದರೆಗಳಾಗುವಂಥದ್ದು, ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಸ್ಥಾನ ಪಲ್ಲಟ ಆಗತಕ್ಕಂಥದ್ದು, ನಿಮ್ಮನ್ನು ಕೆಲವಾರು ಒಂದು ಪಿತೂರಿಗಳನ್ನು ಮಾಡಿ ಕೆಲಸದಿಂದ ಹೊರಗಡೆ ದಬ್ಬುವಂಥ ಪ್ರಯತ್ನಗಳಾಗ್ತಕ್ಕಂಥದ್ದು ಇವೆಲ್ಲವೂ ಸಹ ನಡೀತಾ ಇರುತ್ತೆ. ಇದನ್ನು ಎದುರಿಸೋದಕ್ಕೆ ಒಂದು ಮಾನಸಿಕ ಸ್ಥೈರ್ಯವನ್ನು ನೀವು ಬೆಳೆಸ್ಕೋಬೇಕಾಗುತ್ತೆ. ಇನ್ನು ಶಯನ ಸ್ಥಾನದಲ್ಲಿ ಶನೈಶ್ಚರ ಇರೋದ್ರಿಂದ ಕೆಲವೊಂದು ವ್ಯಕ್ತಿಗಳಿಗೆ ನಿದ್ರಾಹೀನತೆ ಅಂದರೆ ನಿದ್ರೆಯಲ್ಲಿ ಕೊರತೆ ಬರುವಂಥ ಸಾಧ್ಯತೆಗಳಿರುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಿದ್ದೆ ಬರದೇ ಇರುವಂಥವಾಗ ಮನುಷ್ಯ ಕಂಗಾಲಾಗಿ ಹೋಗ್ತಾನೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಇನ್ಸೋಮ್ನಿಯಾ ಅಂತ ಒಂದು ಮಾತನ್ನು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಈ ಥರದ ಒಂದು ಸಮಸ್ಯೆಗೆ. ಸೊ ಈ ಸಮಸ್ಯೆ ಮೇಷರಾಶಿನವರಿಗೆ ಈ ಸಮಯದಲ್ಲಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದೆಲ್ಲದಕ್ಕೂ ಪರಿಹಾರಗಳು ಸಹ ಇರುತ್ತೆ. ಮುಂದಿನ ಹಂತದಲ್ಲಿ ಅದನ್ನು ಹೇಳ್ತೀನಿ ನಾನು. ಇನ್ನು 5ನೇ ಮನೆಯಲ್ಲಿರತಕ್ಕಂಥ ಕೇತು, ವಿಶೇಷವಾಗಿ ಪೂರ್ವ ಪುಣ್ಯಸ್ಥಾನಾಧಿಪತಿಯಾದಂಥ ಕೇತು ನಿಮ್ಮ ಹಿಂದಿನ ಜನ್ಮದಲ್ಲಾಗಲಿ ಅಥವಾ ನಿಮ್ಮ ಜೀವನದ ಹಿಂದಿನ ಘಟ್ಟದಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪುಗಳಾಗಲಿ ಅದೆಲ್ಲದಕ್ಕೂ ಇವಾಗ ನಿಮಗೆ ಪನಿಷ್ಮೆಂಟ್ ಕೊಡುವಂಥ ಒಂದು ಸಂದರ್ಭ ಆಗಿರುತ್ತೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು ಬಂದಾಗ ಹಳೆಯ ತಪ್ಪುಗಳು ಯಾವತ್ತೋ ಮಾಡಿರ್ತೀವಿ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರ್ತೀವಿ, ಅದಕ್ಕೆ ಪ್ರಾಯಶ್ಚಿತ್ತ ದಂಡವನ್ನು ತೆರಲೇಬೇಕಾಗುತ್ತೆ. ಯಾವತ್ತೋ ಗೊತ್ತಿಲ್ಲದೆ ನಾನು ಸಿಗ್ನಲ್ ಜಂಪ್ ಮಾಡಿಬಿಟ್ಟಿರ್ತೀನಿ, ಯಾರೂ ನೋಡಿಲ್ಲರ ನಾನು ಅಂದ್ಕೊಂಡಿರ್ತೀನಿ. ಇವತ್ತು ಎ ಇಂಟಿಗ್ರೇಟೆಡ್ ಆಗಿರ್ತಕ್ಕಂಥ ಕೆಲವು ಕ್ಯಾಮ್ರಾಗಳೆಲ್ಲ ಇದೆ, ಅದು ಕ್ಯಾಪ್ಚರ್ ಮಾಡಿರುತ್ತೆ, ಎಲ್ಲ ಇನ್ಫಾರ್ಮೇಷನ್ ಹೊರಟೋಗಿರುತ್ತೆ, ಮನೆಗೆ ಬಂದುಬಿಡುತ್ತೆ, ಆಟೋಮೆಟಿಕ್ಕಾಗಿ ನಿಮ್ಮ ನೋಟಿಸ್ ಬರುತ್ತೆ, ಹೋಗಿ ದಂಡ ತೆರಲೇಬೇಕಾಗುತ್ತೆ. ಅಲ್ಲಿ ಹೋಗಿ ವಾದ ಮಾಡಿದ್ರೂ ಪ್ರಯೋಜನ ಇಲ್ಲ, ವಿತ್ ಪ್ರೂಫ್ ತೋರಿಸ್ತಾರೆ ಅವರು. ಕೇತು ಮಾಡೋ ಕೆಲಸ ಇದೆ, ವಿತ್ ಪ್ರೂಫ್ ಪ್ರತಿಯೊಂದನ್ನು ಸಹ ನಾವು ಮಾಡಿರೋ ತಪ್ಪುಗಳನ್ನ ತೋರಿಸ್ತಾನೆ. ನೋಡಿ ನೀನು ಈ ಥರ ಮಾಡಿದ್ಯಾ, ಈ ಸಮಯದಲ್ಲಿ ಈ ತಪ್ಪು ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಆರ್ಗ್ಯೂ ಮಾಡೋದಕ್ಕೆ ಅಲ್ಲಿ ಏನೂ ಅವಕಾಶ ಇರೋದಿಲ್ಲ, ದಂಡ ತೆರಲೇಬೇಕಾಗುತ್ತೆ. ಎರಡನೇದು ಪಂಚಮ ಸ್ಥಾನ ಅಂತಂದರೆ ಸಂತಾನ ಸ್ಥಾನ ಆಗಿರುತ್ತೆ. ಸಂತಾನ ಸ್ಥಾನದಲ್ಲಿ ಕೇತು ಬಂದಾಗ ವಿಶೇಷವಾಗಿ ಏನಾಗುತ್ತೆ ಅಂತಂದರೆ ನಿಮ್ಮ ಮಕ್ಕಳ ಜೊತೆ ನಿಮ್ಮ ಬಾಂಧವ್ಯ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ.
ಒಂದು ಎಮೋಷನಲ್ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು. ಒಂದೇ ಮನೇಲಿರ್ತಾರೆ, ತಂದೆ ಮಕ್ಕಳು ಅಥವಾ ತಾಯಿ ಮಕ್ಕಳು, ಆದರೆ ಮಾತುಕತೆ ಇರೋದಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅವನೊಂದು ರೂಮಲ್ಲಿರ್ತಾನೆ, ತಂದೆ ತಾಯಿ ಒಂದು ರೂಮಲ್ಲಿರ್ತಾರೆ. ತಿಂಡಿ ತಿನ್ನೋವಾಗ ಊಟ ಮಾಡುವಾಗ ಮಾತ್ರ ಹೊರಗಡೆ ಬರ್ತಾರೆ. ಯಾವುದೇ ಇಂಟ್ರ್ಯಾಕ್ಷನ್ಸ್ ಇರೋದಿಲ್ಲ. ಮೊಬೈಲ್ನಲ್ಲಿ ಮುಳುಗಿ ಹೋಗಿರ್ತಾರೆ ಮಕ್ಕಳು. ಎಷ್ಟು ಹೇಳಿದ್ರು ಸಹ ನಿಮ್ಮ ಕಡೆ ಗಮನ ಕೊಡೋದಿಲ್ಲ. ಇದನ್ನು ಎಮೋಷನಲ್ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಇದು ಎಲ್ಲಿಂದ ಬರುತ್ತೆ ಅಂದರೆ ವೈರಾಗ್ಯಕಾರಕನಾದಂಥ ಕೇತು ಕೊಡ್ತಾನೆ. ಸೊ ಮಕ್ಕಳನ್ನ ನಿಮ್ಮ ದಾರಿಗೆ ತಂದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದ್ರ ಬದಲು ಅವ್ರ ದಾರಿಗೆ ನೀವು ಹೋಗ್ಬಿಟ್ಟು ಅವ್ರ ಮೆಂಟಾಲಿಟಿ ಅರ್ಥ ಮಾಡ್ಕೊಂಡು ಸ್ವಲ್ಪ ನೀವು ಸರಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಈ ಸಮಯದಲ್ಲಿ. ಈ ನಿಟ್ಟಿನಲ್ಲಿ ಹೋಗಿದ್ದಾದಲ್ಲಿ ತಂದೆ ತಾಯಿಗಳು ಮಕ್ಕಳ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು 11ನೇ ಮನೆಯಲ್ಲಿರ್ತಕ್ಕಂಥ ರಾಹು ವಿಶೇಷವಾದ ಲಾಭಗಳನ್ನು ಕೊಡ್ತಾನೆ ನಿಮಗೆ. 11ನೇ ಮನೆ ಅಂತಂದರೆ ಲಾಭಸ್ಥಾನ, ಪ್ರೇಮಾನುರಾಗ ಸ್ಥಾನ ಅಂತ ಹೇಳ್ತೀವಿ. ರಾಹು ಅಂತಂದರೆ ಗುಪ್ತಧನಕಾರಕ ಅಂತ ಹೇಳ್ತಾರೆ ಜ್ಯೋತಿಷ್ಶಾಸ್ತ್ರದಲ್ಲಿ. ಅಂದರೆ ನಿಮ್ಗೆ ಗೊತ್ತೇ ಇರೋದಿಲ್ಲ, ಆ ಥರದ ಯಾವುದೋ ಒಂದು ಸೋರ್ಸ್ನಲ್ಲಿ ನಿಮಗೆ ಧನಪ್ರಾಪ್ತಿ, ಲಾಭಾಂಶಗಳು ಬರುವಂಥದ್ದು, ಈ ಥರದ್ದೆಲ್ಲ ಅನುಕೂಲಗಳೆಲ್ಲ ಸಹ ಆಗುತ್ತೆ. ಯಾವತ್ತೂ ಲಾಟ್ರಿ ಟಿಕೆಟ್ ತೊಗೊಂಡಿರೋದಿಲ್ಲ ನೀವು. ಯಾರೋ ಫ್ರೆಂಡ್ ಹೇಳಿದ್ರು, ಮಲಯಾಳಿ ಫ್ರೆಂಡು ಅಂತ ಹೇಳಿ ಕೇರಳ ಲಾಟ್ರಿ ಟಿಕೆಟ್ ತೊಗೊಳ್ತೀರಾ, ಬಂಪರ್ ಹೊಡೆದು ಬಿಡುತ್ತೆ ನಿಮಗೆ ಲೈಫ್ನಲ್ಲಿ. ಎಲ್ಲಿಂದ ಬರುತ್ತೆ ಅಂತಂದರೆ ಇದು ಕೋಇನ್ಸಿಡೆನ್ಸ್ ಅಲ್ಲ. 11ನೇ ಮೇಲೆ ರಾಹು ಕೂತ್ಕೊಂಡು ಇವೆಲ್ಲವನ್ನು ಮಾಡಿಸ್ತಾ ಇರ್ತಾರೆ ನಿಮಗೆ. ಸೊ ಸರಿಯಾಗಿ ಬಳಸ್ಕೋಬೇಕಾಗುತ್ತೆ. ರಾಹು ಕೊಟ್ಟಂಥ ಕೆಲವು ಅಪ್ಲಿಫ್ಟ್ಮೆಂಟ್ಸ್ ಏನಿರುತ್ತೆ, ಬೆನಿಫಿಟ್ಸ್ ಏನಿರುತ್ತೆ, ಕರೆಕ್ಟಾಗಿ ಬಳಸ್ಕೊಂಡಿದ್ದಾದಲ್ಲಿ ಒಳ್ಳೆ ಅನುಕೂಲಗಳು, ಲಾಭಾಂಶಗಳು ಜಾಸ್ತಿ ಆಗುತ್ತೆ. ಅದೇ ಥರ ಪ್ರೇಮಾನುರಾಗ ಸ್ಥಾನದಲ್ಲಿ ರಾಹು ಇರೋದ್ರಿಂದ ವಿಶೇಷವಾಗಿ ಏನಾಗುತ್ತೆ, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೊಸದಾಗಿ ಎಂಟ್ರಿ ಆಗ್ತಾರೆ. ತುಂಬ ವಿಶೇಷವಾದ ಪ್ರೀತಿ, ವಿಶೇಷವಾದ ಸ್ನೇಹ, ಯಾರೂ ತೋರಿಸದೇ ಇರತಕ್ಕಂಥ ಒಂದು ಪಾಸಿಟಿವಿಟಿ, ಒಂದು ಕ್ಲೋಸ್ನೆಸ್ಸು ಎಲ್ಲವನ್ನು ತೋರಿಸ್ತಾರೆ. ಆದರೆ ರಾಹು ಮಾಯಾಕಾರಕ, ಇಲ್ಯೂಷನ್ಸ್ನ ಕೊಡ್ತಕ್ಕಂಥವನು. ಹಾಗಾಗಿ ಇದೆಲ್ಲವೂ ತಾತ್ಕಾಲಿಕ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಮೇಷರಾಶಿನವರಿಗೆ ಅನುಕೂಲಕರವಾಗಿರ್ತಕ್ಕಂಥ ಬಣ್ಣಗಳು ಅಂತಂದರೆ ಮೊದಲನೇದಾಗಿ ಡಾರ್ಕ್ ರೆಡ್ ಕಲರ್, ಬ್ಲಡ್ ರೆಡ್ ಕಲರ್ ಅಂತ ಏನು ಹೇಳ್ತೀವಿ ನಾವು, ಈ ಬಣ್ಣ ತುಂಬ ವಿಶೇಷವಾದಂಥ ಅನುಕೂಲವನ್ನು ಕೊಡುತ್ತೆ ನಿಮಗೆ. ಮೆರೂನ್ ಕಲರ್ ಕೂಡ ಅಷ್ಟೇ ಸಾಕಷ್ಟು ಲಾಭಾಂಶಗಳನ್ನು ಕೊಡ್ತಕ್ಕಂಥ ಬಣ್ಣ ಆಗಿರುತ್ತೆ ನಿಮಗೆ. ಇನ್ನು ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ಲಕ್ಕಿ ನಂಬರ್ಸ್ ಅಂತಂದರೆ 8, 4, 2 ಈ 3 ಸಂಖ್ಯೆಗಳು ವಿಶೇಷವಾದ ಲಾಭವನ್ನು ಕೊಡುತ್ತೆ ನಿಮಗೆ. ಇಷ್ಟು ತನಕ ಮೇಷರಾಶಿಯವ್ರ ಬಗ್ಗೆ ತಿಳಿಸ್ಕೊಟ್ರಿ. ವೃಷಭ ರಾಶಿಯವ್ರ ಬಗ್ಗೆ ತಿಳಿಸ್ಕೊಡೋದಾದರೆ? ವೃಷಭ ರಾಶಿ ವಿಚಾರ ನಾವು ನೋಡಿದ್ದಾದಲ್ಲಿ ಈ ವರ್ಷ ತುಂಬ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು ನಾವು. ಕಾರಣ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಶನೈಶ್ಚರ, 10ನೇ ಮನೆಯಲ್ಲಿರ್ತಕ್ಕಂಥ ರಾಹು, 2 ಮತ್ತು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಬೃಹಸ್ಪತಿ, 4ನೇ ಮನೆಯಲ್ಲಿರ್ತಕ್ಕಂಥ ಕೇತು. ಇಲ್ಲಿ ಒಂದೆರಡು ಗ್ರಹಗಳು ನಿಮಗೆ ಸ್ವಲ್ಪ ಪ್ರತಿಕೂಲವಾಗಿ ಕಾಣಿಸ್ಕೊಂಡ್ರೂ ಸಹ ವಿಶೇಷವಾಗಿ ಶನೈಶ್ಚರ ಲಾಭಾಂಶಗಳನ್ನು ಕೊಡ್ತಾನೆ ನಿಮಗೆ ಈ ವರ್ಷದಲ್ಲಿ. ಕಾರಣ ಏನಂತಂದರೆ 3, 6, 11ನೇ ಮನೆಗಳನ್ನು ಉಪಚಯ ಸ್ಥಾನಗಳು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹಗಳು ಬಂದಾಗ, ರಾಹುವಾಗಲಿ, ಕೇತುವಾಗಲಿ, ಶನಿ ಆಗಲಿ, ಕುಜನಾಗಲಿ ಬಂದಾಗ ವಿಶೇಷವಾಗಿ ಲಾಭಾಂಶಗಳನ್ನೇ ಕೊಡ್ತಾರೆ, ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾರೆ ಅಂತ ಹೇಳಿದ್ದಾರೆ. ಇಡೀ ವರ್ಷ 11ನೇ ಮನೆಯಲ್ಲಿ ಶನೈಶ್ಚರ ಇರೋದ್ರಿಂದ ನಿಂತು ಹೋಗಿರ್ತಕ್ಕಂಥ ಕೆಲಸಗಳೆಲ್ಲವಕ್ಕೂ ಸಹ ಮತ್ತೆ ಚಾಲನೆ ಸಿಗುತ್ತೆ. ಯಾರೋ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀರ, ಅರ್ಧಂಬರ್ಧಲ್ಲಿ ನಿಂತು ಹೋಗಿರುತ್ತೆ. ಅಥವಾ ಯಾವುದೋ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀರ, ಫಂಡಿಂಗ್ಸ್ ಬಂದಿರೋದಿಲ್ಲ, ಅಥವಾ ಇನ್ನೇನೋ ಸಮಸ್ಯೆಗಳಾಗಿರುತ್ತೆ, ಅಥವಾ ಒಂದು ನಿಮ್ಮ ಸ್ಟಾಫ್ ಸಮಸ್ಯೆ ಆಗಿರುತ್ತೆ, ಕಾರಣಾಂತರಗಳಿಂದ ಕೆಲಸ ನಿಂತು ಹೋಗಿರುತ್ತೆ. ಈಗ ಅದೆಲ್ಲದಕ್ಕೂ ಸಹ ಮತ್ತೆ ಚಾಲನೆ ಅನ್ನೋದು ಸಿಗುತ್ತೆ ನಿಮಗೆ ಈ ಸಂಕ್ರಾಂತಿಯ ನಂತರ. ಅದೇ ಪ್ರಕಾರ ಕೆಲವು ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತಂದರೆ ತುಂಬ ವರ್ಕಾಹಾಲಿಕ್ ಆಗಿರ್ತಾರೆ. ಮನೆಯವ್ರ ಬಗ್ಗೆ ಕೇರ್ ಮಾಡೋದಿಲ್ಲ, ಹೆಂಡತಿ ಬಗ್ಗೆ ಆಗಲಿ, ಮಕ್ಕಳ ಬಗ್ಗೆ ಆಗಲಿ ಸರಿಯಾಗಿ ಅವ್ರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊತ್ತಿರೋದಿಲ್ಲ. ಅಂದರೆ ಅವ್ರಿಗೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ, ಕೆಲಸದಲ್ಲೇ ಮುಳುಗಿ ಹೋಗಿರ್ತಾರೆ. ಏನಾದರೂ ಕೇಳಿದ್ರೆ ಹೇಳ್ತಾರೆ, ಯಾರಿಗೋಸ್ಕರ ದುಡಿತಾ ಇರೋದು ನಾನು, ನಿಮಗೋಸ್ಕರ ತಾನೇ ದಿನ ಎಲ್ಲ ಕಷ್ಟಪಡೋದು ಅನ್ನೋ ಮಾತನ್ನು ಹೇಳ್ತಾರೆ. ಬಟ್ ಇವ್ರು ಬಯಸ್ತಕ್ಕಂಥದ್ದು ಬೇರೆದಾಗಿರುತ್ತೆ. ಒಂದು ಅರ್ಧ ಗಂಟೆ ನಮ್ಮ ಜೊತೆ ಸ್ಪೆಂಡ್ ಮಾಡಿ, ಸ್ವಲ್ಪ ಒಂದು ಆತ್ಮೀಯವಾಗಿ ಮಾತನಾಡಿ ಅಂತ ಹೇಳ್ತಾರೆ. ಯಾರ್ಯಾರಿಗೆ ಈ ಥರ ಕಮ್ಯುನಿಕೇಷನ್ಸ್ ಪ್ರಾಬ್ಲಮ್ ಇರುತ್ತೆ, ಆ ಥರದವರೆಲ್ಲರೂ ಸಹ ಈ ಸಮಯದಲ್ಲಿ 11ನೇ ಮೇಲಿರ್ತಕ್ಕಂಥ ಶನೈಶ್ಚರ ನಿಮ್ಮ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡಿಸ್ತಾನೆ. ನಿಮ್ಮ ಆತ್ಮೀಯರ ಜೊತೆಯಲ್ಲಿ ನೀವು ಆಡ್ತಕ್ಕಂಥ ಮಾತುಗಳು, ಅವ್ರ ಜೊತೆ ಇರತಕ್ಕಂಥ ಒಂದು ಅನುಬಂಧ ಎಲ್ಲವೂ ಇನ್ನಷ್ಟು ಇಂಪ್ರೂವ್ಮೆಂಟ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 10ನೇ ಮೇಲೆ ಇರತಕ್ಕಂಥ ರಾಹು ಮಾತ್ರ ನಿಮ್ಮನ್ನ ಇದ್ದ ಕಡೆ ಕೂತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ವಿಪರೀತವಾದ ಓಡಾಟ, ವಿಪರೀತವಾದ ಅಲೆದಾಟ, 10 ಕೆಲಸಗಳು, 26 ಮೀಟಿಂಗ್ಗಳು, 100 ಜನಗಳ ಜೊತೆ ನೀವು ಡಿಸ್ಕಷನ್ಸು, ಮೀಟಿಂಗ್ಗಳು ಮೇಲಿಂದ ಮೇಲೆ ನಡೀತಾನೇ ಇರುತ್ತೆ. 10 ಜನ ಮೀಟ್ ಮಾಡಿದ್ರಿ ನೀವು ಅಂತಂದರೆ ಅದರಲ್ಲಿ 2 ಅಥವಾ 3 ಮೀಟಿಂಗ್ಸ್ ಮಾತ್ರ ಸಕ್ಸಸ್ಫುಲ್ ಆಗಿರುತ್ತೆ. ಮಿಕ್ಕಿದೆಲ್ಲ ವ್ಯರ್ಥವಾಗೋಯ್ತಲ್ಲ ಅನ್ನೋ ಭಾವನೆ ಈ ಕ್ಷಣಕ್ಕೆ ನಿಮಗೆ ಬರುತ್ತೆ. ಆದರೆ ಈ ಕ್ಷಣಕ್ಕೆ ನೀವು ಬಿತ್ತತಕ್ಕಂಥ ಬೀಜ ಏನಿದೆ ನಾಳೆ ಯಾವತ್ತೋ ಹೆಮ್ಮರವಾಗುತ್ತೆ. ಹಾಗಾಗಿ ಯಾವುದೇ ಮೀಟಿಂಗು, ಯಾವುದೇ ಇಂಟ್ರ್ಯಾಕ್ಷನ್ಸ್ನ ಕಡೆಗಣಿಸಬೇಡಿ. ರಾಹು ಎಷ್ಟೇ ನಿಮಗೆ ಮೇಲ್ನೋಟಕ್ಕೆ ನಿಷ್ಫಲವಾಗಿರ್ತಕ್ಕಂಥ ಕೆಲಸಗಳಲ್ಲಿ ತೊಡಗಿಸಿದ್ರೂ ಸಹ ಮುಂದೆ ಒಂದು ದಿವಸ ಇದೆಲ್ಲವೂ ಸಹ ಅನುಕೂಲ ಆಗುತ್ತೆ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ತಾಳ್ಮೆಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ವೃಷಭ ರಾಶಿನವರು ಬೇಸಿಕ್ಕಾಗಿ ತುಂಬ ಪೇಷನ್ಸ್ ಇರುತ್ತೆ ಅವರಿಗೆ, ಎಲ್ಲವನ್ನು ತುಂಬ ಸಮಚಿತ್ತದಲ್ಲಿ ಬ್ಯಾಲೆನ್ಸ್ಡ್ ಆಗಿ ನೋಡ್ತಕ್ಕಂಥ ಒಂದು ಮನೋಭಾವ ಇರುತ್ತೆ. ಆದರೆ 10ನೇ ಮೇಲೆ ಇರತಕ್ಕಂಥ ರಾಹು ಕೆಲವೊಮ್ಮೆ ನಿಮ್ಮ ಸಹನೆಯನ್ನು ಪರೀಕ್ಷೆ ಮಾಡತಕ್ಕಂಥ ಸಂದರ್ಭಗಳನ್ನು ತಂದುಕೊಡ್ತಾನೆ. ಎಚ್ಚರಿಕೆಯಿಂದ ಇರಿ ಈ ವಿಚಾರದಲ್ಲಿ.
2 ಮತ್ತು 3ನೇ ಮನೆಯಲ್ಲಿರತಕ್ಕಂಥ ಗುರು ನಿಮ್ಮ ಮಾತಿಗೆ ವಿಶೇಷವಾದ ಬಲವನ್ನು ಕೊಡ್ತಾನೆ. ನೀವು ಆಡ್ತಕ್ಕಂಥ ಮಾತುಗಳನ್ನ 10 ಜನ ಕೇಳ್ತಾರೆ, 100 ಜನ ಅದರಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ. ಹಾಗಾಗಿ ಟೀಚರ್ಸ್ ಆಗ್ಬೋದು, ಪ್ರೊಫೆಸರ್ಸ್ ಆಗ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರತಕ್ಕಂಥ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಸೆಲೆಬ್ರಿಟಿಗಳಾಗಿರ್ಬೋದು, ಯಾವುದೇ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನೀವು ಮಾತನಾಡಬೇಕಾದಾಗ ತುಂಬ ಎಚ್ಚರಿಕೆಯಿಂದ ಇರಿ. ನೀವು ಆಡೋ ಮಾತು 100 ಜನಕ್ಕೆ ಅನ್ವಯ ಆಗುತ್ತೆ, ಅವರು ಅದರಿಂದ ಇನ್ಸ್ಪೈರ್ ಆಗ್ತಾರೆ. ಸೊ ಕೇರ್ಫುಲ್ಲಾಗಿ ನೀವು ಮಾತನಾಡಬೇಕಾಗುತ್ತೆ. ಹಾಗೆ 3ನೇ ಮನೆಗೆ ಗುರು ಬಂದಾಗಲೂ ಅಷ್ಟೇ ನಿಮ್ಮ ಪರಾಕ್ರಮವನ್ನು ವೃದ್ಧಿ ಮಾಡ್ತಾನೆ. ಪರಾಕ್ರಮ ಅಂತಂದರೆ ಏನೋ ನಾವು ಹೊರಗಡೆ ಹೋಗಿ ಯಾರೋ 4 ಜೊತೆ ಫೈಟಿಂಗ್ ಮಾಡುವಂಥದ್ದಲ್ಲ. ಒಂದು ಮೌಲ್ಯಯುತವಾದಂಥ ಜೀವನ, ಡಿಸಿಪ್ಲಿನ್ಡ್ ಆಗಿರತಕ್ಕಂಥದ್ದು, ವ್ಯಾಲ್ಯೂ ಬೇಸ್ಡ್ ಆಗಿ ಮನುಷ್ಯ ನಡ್ಕೊಳ್ತಕ್ಕಂಥದ್ದೇ ನಿಜವಾದ ಪರಾಕ್ರಮ. ತಪ್ಪನ್ನು ತಪ್ಪು ಅಂತ ಹೇಳ್ತಕ್ಕಂಥ ಸಾಮರ್ಥ್ಯ ಎಷ್ಟೋ ಜನಗಳಿಗಿರೋದಿಲ್ಲ. ರೋಡ್ನಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ, ಅಯ್ಯೋ ನನಗೆ ಯಾಕಪ್ಪ ಪರವಾಗಿಲ್ಲ, ನಾನು ಯಾಕೆ ಹೋಗಿ ಸಿಕ್ಕಾಕೋಬೇಕು ಅಂತ ಸೈಲೆಂಟಾಗಿ ಹೊರಟು ಹೋಗ್ತೀವಿ ನಾವು. ಈ ಸಮಯದಲ್ಲಿ ವೃಷಭ ರಾಶಿನವರಿಗೆ ಈ ಥರ ಪರಿವರ್ತನೆಯನ್ನು ಕೊಡ್ತಾನೆ. ಒಂದು ಸಮಸ್ಯೆ, ಅನ್ಯಾಯ ನಡೆದಿದೆ ಅಂತಂದರೆ ಅದಕ್ಕೆ ವಿರುದ್ಧವಾಗಿ ನೀವು ನಿಂತ್ಕೊಳ್ತೀರಾ, ಸಾಮಾಜಿಕವಾದ ಒಂದು ನ್ಯಾಯಕ್ಕೋಸ್ಕರವಾಗಿ ಹೋರಾಡ್ತೀರಾ, ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ ಗುರುವಿನಿಂದ ಆಗ್ತಕ್ಕಂಥ ಅನುಕೂಲಗಳಾಗಿರುತ್ತೆ. ಆದರೆ 4ನೇ ಮೇಲಿರ್ತಕ್ಕಂಥ ಕೇತು ಮಾತ್ರ ಮಾನಸಿಕ ಚಿಂತೆಯನ್ನು ಜಾಸ್ತಿ ಮಾಡ್ತಾ ಇರ್ತಾನೆ. ಏಕಾಂಗಿತನ ಜಾಸ್ತಿ ಆಗುತ್ತೆ. ಸುತ್ತಲೂ ಜನಗಳಿದ್ದರೂ ಸಹ ನಾನು ಯಾವಾಗಲೂ ಒಬ್ಬಂಟಿಯಾಗಿದ್ದೀನಿ ಅನ್ನೋ ಭಾವನೆ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ವಿದ್ಯಾಸ್ಥಾನದಲ್ಲಿ ಕೇತು ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಕಾನ್ಸಂಟ್ರೇಷನ್ನು, ಮೆಮೊರಿ ಪವರು ಎಲ್ಲವೂ ಡೌನ್ ಆಗ್ತಾ ಹೋಗುತ್ತೆ. ಬೇಡದೇ ಇರೋ ವಿಚಾರಗಳಿಗೆ ಹೆಚ್ಚಾಗಿ ತೊಡಗಿಸ್ಕೊಳ್ತೀರಾ. ಎಸ್ಪೆಷಲಿ ಯಾವುದೋ ಒಂದು ಅನ್ನೆಸೆಸರಿ ಅಟ್ರಾಕ್ಷನ್ಗೆ ಸಿಕ್ಕಾಕೊಳ್ತೀರಾ. ನೀವು ಒಂದು ಬೇಡದೇ ಇರೋ ಗೇಮ್ಸ್ಗಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ಅಡಿಕ್ಷನ್ಸ್ಗಾಗ್ಬೋದು ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ವಿದ್ಯಾರ್ಥಿಗಳಿಗಿದೆ. ಹೈಸ್ಕೂಲು ಮತ್ತು ಕಾಲೇಜು ವಿದ್ಯಾರ್ಥಿಗಳು ತುಂಬ ಕೇರ್ಫುಲ್ ಆಗಿರಬೇಕು. ಆ ಮಕ್ಕಳ ತಂದೆ ತಾಯಿಗಳು ಅವರ ಆ್ಯಕ್ಟಿವಿಟೀಸ್ನ ತುಂಬ ಕೇರ್ಫುಲ್ಲಾಗಿ ಮಾನಿಟರ್ ಮಾಡ್ತಾ ಇರಬೇಕಾಗುತ್ತೆ. ಇಲ್ಲಿ ಜನರ ದೃಷ್ಟಿ ಅನ್ನೋದು ನಿಮ್ಮ ಮೇಲೆ ಜಾಸ್ತಿ ಇರುತ್ತೆ ವೃಷಭ ರಾಶಿನವರಿಗೆ. ಇದರ ನಿವಾರಣೆಗೋಸ್ಕರವಾಗಿ ಯಾವುದೇ ಫೀಲ್ಡಲ್ಲಿರಲಿ, ಯಾವುದೇ ವಯೋಮಾನದವರಾಗಿರಲಿ, ಒಂದು ಯೂನಿವರ್ಸಲ್ ಆಗಿ ನಾನು ಹೇಳುವಂಥ ಒಂದು ಸೊಲ್ಯೂಷನ್ ಏನಂತಂದರೆ ಟೈಗರ್ ಐ ಅಂತ ಒಂದು ಸ್ಟೋನ್ ಬರುತ್ತೆ, ಅಥವಾ ಸುಲೇಮಾನಿ ಹಕೀಕ್ ಅಂತ ಒಂದು ಸ್ಟೋನ್ ಬರುತ್ತೆ. ಈ ಎರಡರಲ್ಲಿ ಒಂದು ಸ್ಟೋನನ್ನು ಪೆಂಡೆಂಟ್ ಮಾಡಿಸ್ಬಿಟ್ಟು ಗಂಡಸರಾದರೆ ಸ್ಫಟಿಕಮಾಲೆ ಜೊತೆಯಲ್ಲಿ ಕೊರಳಿನಲ್ಲಿ ಧಾರಣೆಯನ್ನು ಮಾಡ್ಕೊಳ್ಳಿ. ಹೆಣ್ಣು ಮಕ್ಕಳಾದರೆ ಮುತ್ತಿನ ಸರದ ಜೊತೆಯಲ್ಲಿ ಈ ಪೆಂಡೆಂಟನ್ನು ಸೇರಿಸಿ ಕತ್ತಲ್ಲಿ ಹಾಕ್ಕೊಳ್ಳಿ. ಎಷ್ಟೇ ತೊಂದರೆಗಳಿದ್ದರೂ, ಎಷ್ಟೇ ಜನ ನಿಮ್ಮ ಮೇಲೆ ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ಸ್ನ ಕಳಿಸ್ತಾ ಇದ್ರು, ಅದೆಲ್ಲದರಿಂದ ರಕ್ಷಾ ಕವಚ ಸಿಗುತ್ತೆ. ಚೆನ್ನಾಗಿದೆ. ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿರತಕ್ಕಂಥ ಬಣ್ಣಗಳು ಅಂತಂದರೆ ಮೊದಲನೆಯದಾಗಿ ತಿಳಿ ನೀಲಿ ಬಣ್ಣ ಮತ್ತು ಒಂದು ಹಾಲಿನ ಬಣ್ಣ, ಮಿಲ್ಕ್ ಕಲರ್ ಅಂತ ಹೇಳ್ತೀವಿ. ಇದರ ಜೊತೆಯಲ್ಲಿ ಕೇಸರಿ ಬಣ್ಣ. ಈ 3 ಅಷ್ಟೇ ವಿಶೇಷವಾದ ಲಾಭವನ್ನು ಕೊಡುತ್ತೆ ನಿಮಗೆ. ಲಕ್ಕಿ ನಂಬರ್ಸ್ ಅಂತಂದರೆ ನಿಮಗೆ 6, 3, 9, 1 ಈ 4 ಸಂಖ್ಯೆಗಳು ವಿಶೇಷವಾದ ಲಾಭವನ್ನು ಈ ವರ್ಷ ನಿಮಗೆ ತಂದುಕೊಡುತ್ತೆ. ಮಿಥುನ ರಾಶಿಯವರ ಬಗ್ಗೆ ಹೇಳೋದಾದರೆ ಖಂಡಿತಮ್ಮ. ಮಿಥುನ ರಾಶಿ ವಿಚಾರ ನಾವು ನೋಡಿದಾದಲ್ಲಿ 10ನೇ ಮನೆಯಲ್ಲಿ ಶನೈಶ್ಚರ, 9ನೇ ಮನೆಯಲ್ಲಿ ರಾಹು ಮತ್ತು ರಾಶಿಯಲ್ಲೇ ಗುರು, 2ನೇ ಮನೆಯಲ್ಲಿ ಜೂನ್ ನಂತರ ಗುರುವಿನ ಸಂಚಾರ, 3ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು. ಒಂದು ರೀತಿಯಲ್ಲಿ ಮಿಶ್ರ ಫಲಿತಾಂಶಗಳು ಅಂದರೆ ಮಿಕ್ಸೆಡ್ ರಿಸಲ್ಟ್ಸ್ ಅಂತ ಹೇಳಬೇಕಾಗುತ್ತೆ ನಾವು. ಯಾಕಂದರೆ 10ನೇ ಮನೆ ನಿಮ್ಮ ಕರ್ಮಸ್ಥಾನಕ್ಕೆ ಶನೈಶ್ಚರ ಬಂದಾಗ ಹಲವಾರು ಪರಿವರ್ತನೆಯನ್ನು ಮಾಡಿಸ್ತಾನೆ ಜೀವನದಲ್ಲಿ. ಇಲ್ಲಿವರೆಗೂ ನೀವು ಏನೇನೆಲ್ಲ ಕೆಲಸಗಳು ಮಾಡಿರ್ತೀರಾ ಆ ಫೀಲ್ಡನ್ನು ಬಿಟ್ಬಿಟ್ಟು ಇನ್ಯಾವುದೋ ಹೊಸ ಕ್ಷೇತ್ರಕ್ಕೆ ಹೋಗಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ರಾಜಕಾರಣಿಗಳು ಎಕ್ಸಲೆಂಟ್ ರಿಸಲ್ಟ್ಸ್ನ ಪಡ್ಕೊಳ್ತಾರೆ. ಮಿಥುನ ರಾಶಿನವರು ಯಾರೇ ಆಗಿರಲಿ ಖಂಡಿತವಾಗಲೂ, ಅದರಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ತೆರೆಮರೆಗೆ ಹೋಗಿರತಕ್ಕಂಥ ರಾಜಕಾರಣಿಗಳು ಇಲ್ಲಿಂದ ಆಚೆಗೆ ಮುಂದಿನ 1 ವರ್ಷದಲ್ಲಿ ಪ್ರತಿಪಕ್ಷದಲ್ಲಿದ್ದಾರೆ ಅಂತಂದರೆ ನಿಮ್ಮನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ, ವಿಜೃಂಭಿಸ್ಬಿಡ್ತೀರಾ ನೀವು. ಈ ಸಮಯದಲ್ಲಿ ವಿಶೇಷವಾದಂಥ ಒಂದು ಮೈನ್ ಸ್ಟ್ರೀಮಿಗೆ ನೀವು ಮತ್ತೆ ಬರ್ತೀರಾ. ಅದ್ಭುತವಾಗಿದೆ. ಅಕೌಂಟೆಂಟ್ಸು, ಸಾಫ್ಟ್ವೇರ್ ಟೆಕ್ನಿಷಿಯನ್ಸು, ಅದೇ ಪ್ರಕಾರವಾಗಿ ಈ ಒಂದು ಲೇವಾದೇವಿ ಕೆಲಸ ಮಾಡ್ತಕ್ಕಂಥವ್ರು, ಆಡಿಟಿಂಗ್ ವರ್ಕ್ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಅಷ್ಟೇ ಈ ವರ್ಷ ಸ್ವಲ್ಪ ಟೆಸ್ಟಿಂಗ್ ಪೀರಿಯಡ್ ಅಂತ ನಾನು ಹೇಳ್ತೀನಿ. ನಾನು 10ನೇ ಮನೆಯಲ್ಲೇ ಶನೈಶ್ಚರ ಇರೋದ್ರಿಂದ ನೀವೇನೇ ಕ್ಯಾಲ್ಕುಲೇಷನ್ಸ್ ಮಾಡಿ ಅದಕ್ಕೆ ವಿರುದ್ಧವಾಗಿ ಇನ್ನೇನೋ ಒಂದು ಅಲ್ಲಿ ಒಂದು ರಿಸಲ್ಟ್ಸ್ ಅಲ್ಲಿ ಆಗ್ತಾನೇ ಇರುತ್ತೆ. ಸೊ ನೀವು ಒಂದು ಹೆಜ್ಜೆ ಮುಂದೆ ಇರಬೇಕಾಗುತ್ತೆ. ಶನೈಶ್ಚರನಿಂದ ಸಮಸ್ಯೆ ನಿವಾರಣೆ ಮಾಡ್ಕೋಬೇಕಾಗುತ್ತೆ. 9ರಲ್ಲಿರತಕ್ಕಂಥ ರಾಹು ಪೂರ್ವ ಪುಣ್ಯ ಸ್ಥಾನ, ಮಾತಾಮಹ ಸ್ಥಾನ ಇಲ್ಲಿರೋದ್ರಿಂದ ಈ ಸಮಯದಲ್ಲಿ ಫಾರಿನ್ ಟ್ರಿಪ್ಸು ಅಥವಾ ಬೇರೆ ಊರುಗಳಿಗೆ ಹೋಗುವಂಥ ಅವಕಾಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ಬೇರೆ ಊರಿಗೆ ಅಂತ ನೀವು ಹೋದಾಗ ಅಥವಾ ಬೇರೆ ದೇಶಕ್ಕೆ ಅಂತ ಹೋದಾಗ ಅಲ್ಲಿ ಪರಿಚಯ ಆಗ್ತಕ್ಕಂಥ ವ್ಯಕ್ತಿಗಳು ಅಥವಾ ಅಲ್ಲಿ ನಿಮಗೆ ಸಿಗತಕ್ಕಂಥ ಒಂದು ಬಿಸ್ನೆಸ್ ಆಪರ್ಚುನಿಟೀಸ್ ವಿಶೇಷವಾದ ಲಾಭವನ್ನು ತಂದುಕೊಡುತ್ತೆ. ಸೊ ಈ ಥರದ ಆಪರ್ಚುನಿಟಿ ಯಾರಿಗೆ ಬಂದರೂ ಮಿಥುನ ರಾಶಿನವರು ಹಿಂದೆ ಮುಂದೆ ನೋಡದೆ ಫಸ್ಟ್ ಅದನ್ನು ಗ್ರ್ಯಾಬ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗಡೆ ಹೋಗಿ ಶುಭ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಜೂನ್ವರೆಗೂ ಸಹ ನಿಮ್ಮ ರಾಶಿಯಲ್ಲೇ ಗುರು ಇರುವಾಗ ನಿಮ್ಮ ದೇಹಾರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗುತ್ತೆ. ಎಸ್ಪೆಷಲಿ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಎರಡರಲ್ಲೊಂದು ಸಮಸ್ಯೆ ಆಗುವಂಥ ಒಂದು ಸಾಧ್ಯತೆ ಇದ್ದೇ ಇರುತ್ತೆ. ಯಾಕಂದರೆ ಯಾವ ಭಾವದಲ್ಲಿ ಗುರು ಬರ್ತಾನೋ ಆ ಭಾವವನ್ನು ತುಂಬ ವೃದ್ಧಿ ಮಾಡ್ತಾನೆ ಅಥವಾ ತುಂಬ ಅದನ್ನು ಒಂದು ರೀತಿಯಲ್ಲಿ ಭಾರ ಹಾಕ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಗುರುವಿನ ದೃಷ್ಟಿ ಬಿದ್ದಂಥ ಭಾವ ಚೆನ್ನಾಗಿರುತ್ತೆ, ಗುರು ಇದ್ದಂಥ ಭಾವ ಯಾವತ್ತೂ ಸಮಸ್ಯೆಗೆ ತುತ್ತಾಗುತ್ತೆ. ಸೊ ಮಿಥುನ ರಾಶಿನವರು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು. ಅದರಲ್ಲೂ ಸಹ ಯಾರು ತುಂಬ ರೆಗ್ಯುಲರಾಗಿ ಫಿಟ್ನೆಸ್ ಫ್ರೀಕ್ಸ್ ಅಂತ ಯಾರು ಇರ್ತೀರಾ, ತುಂಬ ರೆಗ್ಯುಲರಾಗಿ ಜಿಮ್ಗೆ ಹೋಗೋವಂಥದ್ದು ಇಲ್ಲ ವರ್ಕೌಟ್ ಮಾಡೋವಂಥವ್ರು ಕೇರ್ಫುಲ್ ಆಗಿರಬೇಕು. ಓವರಾಗಿ ಮಾಡೋಕ್ಕೆ ಹೋಗ್ತೀರಾ ಸಮಸ್ಯೆಗಳಾಗುತ್ತೆ.
ನಿಮ್ಮ ನ್ಯೂಟ್ರಿಷನ್ ಆಗಲಿ, ನಿಮ್ಮ ಫುಡ್ ವಿಷಯಗಳಾಗಲಿ ಎಲ್ಲದರ ಬಗ್ಗೆ ಸ್ವಲ್ಪ ಗಮನ ಇಟ್ಕೋಬೇಕಾಗತ್ತೆ. ಅದೇ ಗುರು ಎರಡನೇ ಮನೆಗೆ ಜೂನ್ 3ನೇ ತಾರೀಕು ನಂತರ ಬಂದ ಮೇಲೆ ಅದ್ಭುತವಾದ ರಿಸಲ್ಟ್ಸ್ನ ಪಡ್ಕೊಳ್ತೀರಾ ನೀವು. ದ್ವಿತೀಯಂ ಧನವಾಗ್ ವಿತ್ತಮ್ ಅಂತ ಹೇಳ್ತೀವಿ. ಎರಡನೇ ಮನೆ ಅಂತಂದರೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ, ಈ ಎಲ್ಲ ವಿಚಾರಗಳಲ್ಲೂ ಅಷ್ಟೇ ಒಂದು ಪಾಸಿಟಿವ್ ಆಗಿರೋಂಥ ಒಂದು ಚೇಂಜಸ್ಸನ್ನು ನೀವು ನೋಡ್ತೀರಾ. ಆ ಸಮಯದಲ್ಲಿ ಕುಟುಂಬದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳು ನಿಮ್ಮನ್ನು ಒಂದು ಗೈಡ್ ಥರ ನೋಡ್ತಾರೆ, ಒಬ್ಬ ಮೆಂಟರ್ ಥರ ನೋಡ್ತಾರೆ. ಸೊ ಎಲ್ಲರ ಜವಾಬ್ದಾರಿಯನ್ನು ಸಹ ನೀವು ಹೊರಬೇಕಂತ ಸಂದರ್ಭ ಬರುತ್ತೆ. ಚೆನ್ನಾಗಿದೆ. 3ನೇ ಮನೆ ಇರತಕ್ಕಂಥ ಕೇತು ವಿಶೇಷವಾದ ಲಾಭಗಳನ್ನು ಕೊಡ್ತಾನೆ. ನಾನು ಆಗಲೇ ಹೇಳಿದೆ, ಉಪಚಯ ಸ್ಥಾನಗಳಲ್ಲಿ ಪಾಪಗ್ರಹಗಳು ಬಂದಾಗ 3, 6, 11ರಲ್ಲಿ ಕೇತು, ಶನಿ, ರಾಹು ಅಥವಾ ಕುಜ ಬಂದರೆ ಒಳ್ಳೆಯ ರಿಸಲ್ಟ್ಸ್ನ ಕೊಡ್ತಾರೆ ಅಂತ. ಸೊ 3ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೇತುವಿನ ದೃಷ್ಟಿ ನೇರವಾಗಿ ಭಾಗ್ಯದ ಮೇಲೆ ಬೀಳೋದ್ರಿಂದ ಇಲ್ಲಿವರೆಗೂ ನೀವು ಏನೇನೆಲ್ಲ ಅಪೇಕ್ಷಿಸಿರ್ತೀರ, ಆ ಫಾರ್ಚೂನ್ ಆಗಲಿ, ಆ ಒಂದು ನಿಮಗೆ ಇಂಪ್ರೂವ್ಮೆಂಟ್ಸ್ ಆಗಲಿ, ಪ್ರತಿಯೊಂದು ಸಹ ಕೇತುವಿನಿಂದ ಬರುವಂಥ ಸಾಧ್ಯತೆಗಳಿರುತ್ತೆ. ಎಸ್ಪೆಷಲಿ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು, ಅಥವಾ ಈ ಒಂದು ಆನ್ಲೈನ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಾ ಇರ್ತಕ್ಕಂಥವ್ರಾಗಿರ್ಬೋದು, ಇವರೆಲ್ಲರಿಗೂ ಅಷ್ಟೇ ನಿಮಗೆ ಹೊಸ ಕ್ಲೈಂಟ್ಸು ಮತ್ತು ನಿಮ್ಮ ಬಿಸ್ನೆಸ್ನಲ್ಲಿ ಇನ್ನಷ್ಟು ಇಂಪ್ರೂವ್ಮೆಂಟ್ಸ್ ಆಗೋದನ್ನು ಕಾಣ್ತೀವಿ ನಾವು. ಚೆನ್ನಾಗಿದೆ. ಮಿಥುನ ರಾಶಿನವರು ಪರಿಹಾರ ಕ್ರಮದಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು 10ನೇ ಮನೆಯಲ್ಲಿ ಶನೈಶ್ಚರ ಇರೋದ್ರಿಂದ ನೀವು ಆಂಜನೇಯನ ಆರಾಧನೆ ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾದ ವಿಚಾರ ಆಗಿರುತ್ತೆ. ಹನುಮಾನ್ ಚಾಲೀಸ ಪ್ರತಿದಿನ ಪಾರಾಯಣವನ್ನು ಮಾಡ್ಕೊಳ್ಳಿ ಅಥವಾ ಕೇಳಿ, ವಿಶೇಷವಾದ ಲಾಭ ಪಡ್ಕೊಳ್ತೀರಾ. ಹಾಗೆ ನಿಮ್ಮ ನಕ್ಷತ್ರಕ್ಕೆ ಸಾಧನ ತಾರೆ ಇರತಕ್ಕಂಥ ಶನಿವಾರದ ದಿವಸ ಆಂಜನೇಯನ ಸನ್ನಿಧಾನದಲ್ಲಿ ಹರಿವಾಯು ಸ್ತುತಿಯನ್ನು ಹೇಳಿ ನೀವು ಅಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಇದನ್ನು ಮಾಡಿ ಒಳ್ಳೆಯ ರಿಸಲ್ಟ್ಸ್ ಪಡ್ಕೊಳ್ತೀರಾ. ಒಂದು ವೇಳೆ ಯಾರಾದರೂ ಮಿಥುನ ರಾಶಿಯವರಿಗೆ ಮೇಲಿಂದ ಮೇಲೆ ಸಮಸ್ಯೆಗಳಾಗ್ತಾ ಇದೆ, ನನಗೆ ನಿವಾರಣೆ ಮಾಡ್ಕೊಳ್ಳೋಕೆ ಆಗದೇ ಇರುವಂಥ ಪ್ರಾಬ್ಲಮ್ಸ್ ಇದೆ, ಲೀಗಲ್ ಪ್ರಾಬ್ಲಮ್ಸ್ ಇದೆ, ಅಥವಾ ನನಗೆ ಶತ್ರುಬಾಧೆ ಜಾಸ್ತಿ ಇದೆ ಅನ್ನತಕ್ಕಂಥವರು ಸುಂದರಕಾಂಡ ಪಾರಾಯಣವನ್ನು ಮಾಡಿಸಬೇಕು. 1 ಸಪ್ತಾಹದ ಕಾಲ ಆಂಜನೇಯನ ಸನ್ನಿಧಾನದಲ್ಲಿ ಮಾಡಿಸಿ ಎಂಥ ಸಮಸ್ಯೆ ಇದ್ದರೂ ಸಹ ಅದರಿಂದ ಹೊರಗಡೆ ಬರ್ತೀರಾ, ಎಲ್ಲ ಒಳ್ಳೆಯದಾಗುತ್ತೆ. ಮಿಥುನ ರಾಶಿನವರಿಗೆ ಶುಭವರ್ಣ ಲಕ್ಕಿ ಕಲರ್ಸ್ ಅಂತಂದರೆ ಮೊದಲನೇದಾಗಿ ಯೆಲ್ಲೋ ಕಲರ್ ಆಗಿರುತ್ತೆ. ಇದ್ರ ಜೊತೆಯಲ್ಲಿ ಗೋಲ್ಡನ್ ಆರೆಂಜ್ ಕಲರ್ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ಸನ್ನು ಕೊಡುತ್ತೆ. ಮತ್ತು ಲೈಟ್ ಗ್ರೀನ್ ಕಲರ್ ಅನ್ನತಕ್ಕಂಥದ್ದು ಒಳ್ಳೆಯ ರಿಸಲ್ಟ್ಸ್ ಕೊಡುವಂಥ ಒಂದು ಬಣ್ಣ ಆಗಿರುತ್ತೆ. ನಿಮಗೆ ಲಕ್ಕಿ ನಂಬರ್ಸ್ ತೆಗೆದುಕೊಂಡಿದ್ದಾದರೆ ನಿಮಗೆ 4, 1, 7 ಈ 3 ಸಂಖ್ಯೆಗಳು ವಿಶೇಷವಾದ ಲಾಭವನ್ನು ಕೊಡುತ್ತೆ. ಕಟಕ ರಾಶಿಯವರ ಬಗ್ಗೆ ಹೇಳೋದಾದರೆ ಕರ್ಕಾಟಕ ರಾಶಿ ವಿಚಾರ ತೆಗೆದುಕೊಂಡಿದ್ದಾದಲ್ಲಿ 8ನೇ ಮನೆಯಲ್ಲಿ ರಾಹುವಿನ ಉಪಸ್ಥಿತಿ, 9ರಲ್ಲಿ ಶನೈಶ್ಚರ ಮತ್ತು ವ್ಯಯಸ್ಥಾನ 12ನೇ ಮನೆಯಲ್ಲಿ ಜೂನ್ವರೆಗೂ ಸಹ ಇರುವಂಥ ಗುರು, ನಂತರ ವರ್ಷಾಂತ್ಯದವರೆಗೂ ಸಹ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡುವಂಥ ಗುರು, 2ನೇ ಮನೆಯಲ್ಲಿ ಕೇತುವಿನ ಸಂಚಾರ. ನಿಮಗೂ ಅಷ್ಟೇ ಮಿಕ್ಸಡ್ ರಿಸಲ್ಟ್ಸ್ ಆಗಿರುತ್ತೆ. ಎಸ್ಪೆಷಲಿ 8ನೇ ಮನೆಯಲ್ಲಿರತಕ್ಕಂಥ ರಾಹು ಹಲವಾರು ಸಮಸ್ಯೆಗಳನ್ನು ತಂದೊಡ್ತಾನೆ. ಈ ಸಮಯದಲ್ಲಿ ಶತ್ರುಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಏನೇ ತಪ್ಪನ್ನು ಮಾಡದೇ ಇದ್ದರೂ ಸಹ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಒಂದು ರೀತಿಯಲ್ಲಿ ವಿಷನರಿ ಮೆಂಟಾಲಿಟಿ ಇರುತ್ತೆ ಕರ್ಕಾಟಕ ರಾಶಿನವರಿಗೆ. ತಾನೂ ಬೆಳೆದು 10 ಜನಗಳನ್ನು ಬೆಳೆಸಬೇಕು ಅನ್ನೋಂಥ ಒಂದು ಮೈಂಡ್ ಸೆಟ್ ಇರುತ್ತೆ ಅವರಿಗೆ. ತುಂಬ ಶಾಂತ ಸ್ವಭಾವದಿಂದ ಎಲ್ಲವನ್ನು ಬ್ಯಾಲೆನ್ಸ್ಡ್ ಆಗಿ ಎಲ್ಲೂ ಸಿಕ್ಕಾಕೊಳ್ಳದೆ ಕೆಲಸಗಳು ಮಾಡ್ಕೊಳ್ತಾ ಹೋಗ್ತಾ ಇರ್ತೀರ. ಆದರೆ ನಿಮ್ಮ ಏಳಿಗೆಯನ್ನು ಸಹಿಸದೇ ಇರತಕ್ಕಂಥ ಒಂದಷ್ಟು ವ್ಯಕ್ತಿಗಳು ಇರ್ತಾರೆ. ಏನಾದರೂ ಮಾಡಿ ಸಿಕ್ಕಾಕ್ಸ್ಬಿಡಬೇಕು, ಇವನು ಏನಾದರೂ ಮಾಡಿ ಮಟ್ಟ ಹಾಕಬೇಕು ಅನ್ನತಕ್ಕಂಥದ್ದು. ಸೊ ಹಿಂದೆನೇ ಇದ್ಕೊಂಡು ಸಮಸ್ಯೆಗಳಿಂದ ತರ್ತಕ್ಕಂಥವ್ರು ಈ ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದ ಸೂಚಿತವಾಗ್ತಾ ಇದೆ. ಕೇರ್ಫುಲ್ ಆಗಿರಬೇಕು. ಇಲ್ಲಿ ಏನು ಮಾಡಬೇಕು ಗುರುಗಳೇ ಅಂತ ಪ್ರಶ್ನೆಯನ್ನು ಕೇಳ್ತೀರಾ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಸಮಸ್ಯೆ ಬಂದ ನಂತರ ಅದಕ್ಕೆ ಸೊಲ್ಯೂಷನ್ ಹುಡ್ಕೋದಕ್ಕೆ ಬದಲು ಸಮಸ್ಯೆ ಎಲ್ಲಿದೆ ಅಂತ ಸ್ವಲ್ಪ ಅದರ ಮೂಲ ಹುಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ನಿಮ್ಮ ಸುತ್ತಮುತ್ತಲಲ್ಲೇ ಇರ್ತಾರೆ, ಅವರುಗಳೇ ಸಮಸ್ಯೆಯನ್ನು ತರ್ತಾ ಇರ್ತಾರೆ. ಅದರಲ್ಲೂ ಸಹ ರಾಹು ಆಗಿರೋದ್ರಿಂದ ಈ ಯಾವತ್ತೂ ಅಷ್ಟೇ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್ ಅಂತ ನಾವು ಹೇಳ್ತೀವಿ. ನಾವು ಯಾರ್ಯಾರಿಗೆ ದೊಡ್ಡ ಮಟ್ಟದ ಸಮಸ್ಯೆಗಳಾಗುತ್ತೆ ಆ ಥರದವರು ದುರ್ಗಾ ಸಪ್ತಶತಿ ಪಾರಾಯಣವನ್ನು ಮಾಡಿಸ್ಕೊಳ್ಳಿ, ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿಸಿ, ರಾಹು ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಬರೋದ್ರಿಂದನೂ ಅಷ್ಟೇ ವಿಶೇಷವಾದ ಅನುಕೂಲಗಳನ್ನು ಪಡ್ಕೊಳ್ತೀರಾ. ಈ ರಾಹು ಸಮಸ್ಯೆಯಿಂದ ರಕ್ಷಣೆಯನ್ನು ಪಡ್ಕೊಳ್ತೀರಾ. 9ರಲ್ಲಿರ್ತಕ್ಕಂಥ ಶನೈಶ್ಚರ ನಿಮಗೆ ಒಂದು ಕಡೆ ಅನುಕೂಲ, ಒಂದು ಕಡೆ ಅನಾನುಕೂಲ ಎರಡನ್ನೂ ಸಹ ತಂದುಕೊಡ್ತಾನೆ. ಒಂದು ರೀತಿಯಲ್ಲಿ ಜೀವನದಲ್ಲಿ ಒಂದು ಆತ್ಮಾವಲೋಕನವನ್ನು ತಂದುಕೊಡ್ತಾನೆ. ಅಂದರೆ ಇಷ್ಟು ವರ್ಷ ನಾನು ಬದುಕಿದ್ದೀನಿ, ಇಷ್ಟು ವರ್ಷ ಜೀವನ ಮಾಡಿದ್ದೀನಿ, ಏನು ಸಾಧನೆ ಮಾಡಿದೆ, ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನನ್ನ ರಿಯಲ್ ಆ್ಯಂಬಿಷನ್ ಏನಿತ್ತು, ನನ್ನ ರಿಯಲ್ ಗೋಲ್ ಏನಿತ್ತು, 10 ವರ್ಷ ಯಾವುದೋ ಫೀಲ್ಡ್ನಲ್ಲಿ ಕಳೆದುಬಿಟ್ನಲ್ಲ, ಈ ರೀತಿ ನಿಮಗೆ ನೀವೇ ಒಂದು ಇಂಟ್ರಾಸ್ಪೆಕ್ಷನ್ ನೀವು ಹಾಕ್ಕೊಳ್ತಕ್ಕಂಥ ಒಂದು ಸಂದರ್ಭ ಕರ್ಕಾಟಕ ರಾಶಿಯವರಿಗೆ ಬರುತ್ತೆ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ಹೋಗಿ ಖಂಡಿತವಾಗಲೂ ಶನೈಶ್ಚರ ನಿಮಗೆ ವಿಶೇಷವಾದ ಅನುಕೂಲಗಳನ್ನು ಕೊಡ್ತಾನೆ, ಲಾಭಗಳಾಗುತ್ತೆ ನಿಮಗೆ. ಆದರೆ ಜನವರಿಯಿಂದ ಜೂನ್ವರೆಗೂ ಸಹ ದೊಡ್ಡ ಮಟ್ಟದ ಕೆಲಸಗಳಿಗೆ ಯಾವುದಕ್ಕೂ ಕೈ ಹಾಕೋಕ್ಕೆ ಹೋಗಬೇಡಿ. ಹೊಸ ಬಿಸ್ನೆಸ್ ಪ್ರಾರಂಭ ಮಾಡುವಂಥದ್ದು, ಹೊಸ ವೆಹಿಕಲ್ ಕೊಂಡ್ಕೊಳ್ಳುವಂಥದ್ದು, ಇನ್ವೆಸ್ಟ್ಮೆಂಟ್ಸ್ ಮಾಡುವಂಥದ್ದು, ಮನೆ ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಮನೆ ಕಟ್ಸೋದಕ್ಕೆ ಪ್ರಯತ್ನ ಮಾಡುವಂಥದ್ದು ಯಾವುದೂ ಬೇಡ. ಕಾರಣ 12ನೇ ಮನೆಯಲ್ಲಿರ್ತಕ್ಕಂಥ ಗುರು, ವ್ಯಯಸ್ಥಾನದಲ್ಲಿ ಗುರು ಇದ್ದಾಗ ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಆಗುತ್ತೆ, ಸ್ಟ್ಯಾಗ್ನೆಂಟ್ ಇನ್ವೆಸ್ಟ್ಮೆಂಟ್ಸ್ ಆಗೋಗುತ್ತೆ. ಅಂದರೆ ನಾವು ಏನು ಇನ್ವೆಸ್ಟ್ ಮಾಡ್ತೀವಿ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ ನಮಗೆ 1-1.5 ವರ್ಷ ಆಗೋಗುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕು ಜೂನ್ವರೆಗೂ ಸಹ. ಜೂನ್ ನಂತರ ನೀವೇನೇನೆಲ್ಲ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕು
ಮಾಡಬೇಕು, ಏನೇನೆಲ್ಲ ದೊಡ್ಡ ಮಟ್ಟದ ಒಂದು ಕೆಲಸಗಳು ಶುರು ಮಾಡಬೇಕು ಅಂದ್ಕೊಂಡಿರ್ತೀರ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಿಮ್ಮ ರಾಶಿಯಲ್ಲೇ ಇರತಕ್ಕಂಥ ಉಚ್ಚ ಗುರು ಸಾಕಷ್ಟು ಲಾಭಗಳನ್ನು ತರ್ತಾನೆ, ಚೆನ್ನಾಗಿದೆ. ಕರ್ಕಾಟಕ ರಾಶಿಯವರಿಗೆ ಅನುಕೂಲವನ್ನು ತರತಕ್ಕಂಥ ಲಕ್ಕಿ ಕಲರ್ ಅನ್ನೋದಾದರೆ ಮೊದಲನೇದಾಗಿ ನಿಮಗೆ ಶ್ವೇತವರ್ಣ, ಶುಭ್ರವಾದ ಬಿಳಿ ಬಣ್ಣ ನಿಮಗೆ ಒಳ್ಳೆ ರಿಸಲ್ಟ್ಸನ್ನು ಕೊಡುತ್ತೆ. ಇದರ ಜೊತೆಯಲ್ಲಿ ಲೈಟ್ ರೆಡ್ ಕಲರ್ ಮತ್ತು ಲೈಟ್ ಗ್ರೀನ್ ಕಲರ್ ಇದು ಅಷ್ಟೇ ಒಳ್ಳೆ ಫಲಿತಾಂಶಗಳನ್ನು ಕೊಡುತ್ತೆ. ಲಕ್ಕಿ ನಂಬರ್ಸ್ ಅಂದರೆ ನಿಮಗೆ 2, 5, 7, 9 ಆಗಿರುತ್ತೆ. ಇಲ್ಲಿವರೆಗೂ 4 ರಾಶಿಗಳ ಬಗ್ಗೆ ಹೇಳಿದ್ರಿ. ನೆಕ್ಸ್ಟ್ ಸಿಂಹ ರಾಶಿ. ಅದನ್ನು ಮಾತಾಡೋದಕ್ಕಿಂತ ಮುಂಚೆ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನ ಹೇಳೋದಾದ್ರೆ, ಸಂಕ್ರಾಂತಿ ಅಂತಂದರೆ ನಮಗೆ ಒಂದು ವರ್ಷದಲ್ಲಿ 12 ಸಂಕ್ರಾಂತಿಗಳು ಬರುತ್ತೆ. ಪ್ರತಿ ತಿಂಗಳು ಸೂರ್ಯ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಸಂಚಾರ ಮಾಡತಕ್ಕಂಥ ದಿವಸವನ್ನೇ ಸಂಕ್ರಮಣ ಅಥವಾ ಸಂಕ್ರಮಾಯನ ಅಥವಾ ಸಂಕ್ರಾಂತಿ ಅನ್ನೋ ಹೆಸರುಗಳಿಂದ ನಾವು ಅದನ್ನು ಸಂಬೋಧನೆಯನ್ನು ಮಾಡ್ತೀವಿ. ಆದರೆ ಬಹಳ ಹೆಚ್ಚಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದು 2 ಸಂಕ್ರಾಂತಿಗಳಾಗಿರುತ್ತೆ. ಒಂದು ಮಕರ ಸಂಕ್ರಾಂತಿ ಈಗ ಬರತಕ್ಕಂಥದ್ದು, ಎರಡನೆಯದು ಕಟಕ ಸಂಕ್ರಾಂತಿ ಅಂದರೆ ದಕ್ಷಿಣಾಯನ ಪ್ರಾರಂಭ ಆದಾಗ ಅಂತ. ಈ ಮಕರ ಸಂಕ್ರಾಂತಿಗೆ ಯಾಕೆ ವೈಶಿಷ್ಟ್ಯವನ್ನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿಂದ ಆಚೆಗೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗುತ್ತೆ. ಉತ್ತರಾಯಣ ಪುಣ್ಯಕಾಲವನ್ನು ದೇವಕಾಲ ಅಂತ ಹೇಳಿದ್ದಾರೆ ದೊಡ್ಡವರು. ಹಾಗೆ ಕಟಕ ಸಂಕ್ರಾಂತಿಯಿಂದ ಬರತಕ್ಕಂಥ ಒಂದು ಸಮಯ ಏನಿದೆ ಆ 6 ತಿಂಗಳುಗಳ ಕಾಲ ದಕ್ಷಿಣಾಯನ ಪುಣ್ಯಕಾಲ ಆಗಿರುತ್ತೆ. ಅದು ಪಿತೃದೇವತೆಗಳಿಗೆ ತುಂಬ ಪ್ರೀತಿಯಾಗಿರ್ತಕ್ಕಂಥ ಸಮಯ ಆಗಿರುತ್ತೆ. ಈ ಕಳೆದ 6 ತಿಂಗಳುಗಳಲ್ಲಿ ಶುಭ ಕಾರ್ಯಗಳು ಯಾವುದು ಮಾಡಬೇಡಿ ಅಂತ ಶಾಸ್ತ್ರಕಾರರು ಹೇಳಿರ್ತಾರೆ. ಅನಿವಾರ್ಯವಾದಾಗ ಮಾಡ್ಕೊಂಡಿರ್ತಾರೆ, ಅದು ಬೇರೆ ವಿಚಾರ. ಆದರೆ ಉತ್ತರಾಯಣ ಪ್ರಾರಂಭ ಆಗ್ತಾ ಇದ್ದಾಗೆ ಇಲ್ಲಿಂದ ಆಚೆಗೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಮಯ. ಯಾಕಂದರೆ ಇದು ದೇವಕಾಲ ಆಗಿರುತ್ತೆ. ದೇವತೆಗಳೆಲ್ಲರೂ ಸಹ ಜಾಗೃತವಾಗಿರ್ತಾರೆ, ನಮ್ಮನ್ನು ಆಶೀರ್ವದಿಸೋದಕ್ಕೆ ಸಿದ್ಧರಾಗಿರ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿರ್ತಾರೆ. ಹಾಗಾಗಿ ಇಲ್ಲಿಂದ ಆಚೆಗೆ ದಕ್ಷಿಣಾಯನ ಪ್ರಾರಂಭ ಆಗೋವರೆಗೂ ಅಂದರೆ ಹೆಚ್ಚು ಕಡಿಮೆ ಜ್ಯೇಷ್ಠ ಮಾಸದವರೆಗೂ ಸಹ ಮಾಘಾದಿ ಪಂಚಕಗಳು ಅಂತ ಹೇಳ್ತಾರೆ. ಮಾಘ, ಫಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 5 ತಿಂಗಳುಗಳಲ್ಲಿ ಮದುವೆ, ಮುಂಜಿ, ಗೃಹಪ್ರವೇಶ, ನಾಮಕರಣ ಇತ್ಯಾದಿ ಎಲ್ಲ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ, ದೇವತಾ ಪ್ರತಿಷ್ಠಾಪನೆಗಳನ್ನು ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಪ್ರಶಸ್ತವಾಗಿರತಕ್ಕಂಥ ಸಮಯ ಇದಾಗಿರುತ್ತೆ. ಜೊತೆಗೆ ನಾವು ವಾತಾವರಣದಲ್ಲೂ ಬದಲಾವಣೆ ಆಗೋದನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಇಲ್ಲಿವರೆಗೂ ಒಂದು ಚಳಿ ಇರುತ್ತೆ ನಮಗೆ, ಒಂದು ರೀತಿ ನಮಗೂ ಏನೋ ಒಂದು ಕೆಲಸ ಮಾಡೋದಕ್ಕೆ ಉತ್ಸಾಹ ಇರೋದಿಲ್ಲ, ಒಂದು ಲೇಸಿನೆಸ್ ಇರುತ್ತೆ. ಆದರೆ ಯಾವಾಗ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೋ ಆಟೋಮೆಟಿಕ್ ಆಗಿ ಪ್ರಾಕೃತಿಕವಾಗಿ ಸಾಕಷ್ಟು ಬದಲಾವಣೆಗಳಾಗಿ ಹೋಗುತ್ತೆ. ಒಂದು ಹೊಸ ಹುರುಪು, ಒಂದು ಹೊಸ ಚೈತನ್ಯ ಎಲ್ಲವೂ ಸಹ ಬರುತ್ತೆ. ಅದನ್ನು ಸಾಂಕೇತಿಕವಾಗಿ ನಾವು ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರವಾಗಿ ಈ ಸಂಕ್ರಾಂತಿ ಹಬ್ಬವನ್ನು ಮಾಡೋದನ್ನು ಕಾಣ್ತಾ ಇದ್ದೀವಿ ನಾವಿಲ್ಲಿ. ಯಾಕೆಂದರೆ ಸೂರ್ಯನೇ ನಮಗೆಲ್ಲ ಕೆಲಸಗಳಿಗೂ ಸಹ ಚೈತನ್ಯಕಾರಕ ಪ್ರಧಾನವಾದಂಥ ದೇವತೆ ಆಗಿರೋದ್ರಿಂದ ಈ ಸೂರ್ಯನ ಪಥ ಬದಲಾವಣೆಯನ್ನು ನಾವೆಲ್ಲರೂ ಸಹ ಗುರುತಿಸಬೇಕು, ಸಂಭ್ರಮಿಸಬೇಕು ಅನ್ನತಕ್ಕಂಥದ್ದು ಹಿರಿಯರು ಮಾಡಿರ್ತಕ್ಕಂಥ ಒಂದು ಪದ್ಧತಿಯಾಗಿರುತ್ತೆ. ಜೊತೆಗೆ ಇಲ್ಲಿ ನಾವು ಬಳಸುವಂಥ ಪದಾರ್ಥಗಳು ಈ ಸಮಯದಲ್ಲಿ ಅದೆಲ್ಲವೂ ಅಷ್ಟೇ ಆರೋಗ್ಯದ ದೃಷ್ಟಿಯಿಂದ ಮತ್ತು ಪರಿಸರದ ದೃಷ್ಟಿಯಿಂದ ಎಲ್ಲವೂ ನಮಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ವಿಚಾರಗಳೇ ಆಗಿರುತ್ತೆ. ಉದಾಹರಣೆಗೆ ಎಳ್ಳು ಬೆಲ್ಲ ತೆಗೆದುಕೊಳ್ತೀವಿ. ಈ ಸಮಯದಲ್ಲಿ ಸಂಕ್ರಾಂತಿ ಹಬ್ಬದ ದಿವಸ ಎಳ್ಳನ್ನು 6 ರೀತಿಯಲ್ಲಿ ಬಳಸಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಎಳ್ಳನ್ನು ಮೈಗೆ ಹಚ್ಕೊಳ್ತಕ್ಕಂಥದ್ದು, ಅದರಿಂದ ಎಳ್ಳೆಣ್ಣೆಯನ್ನು ಹಚ್ಕೊಳ್ತಕ್ಕಂಥದ್ದು ಮತ್ತು ಎಳ್ಳೆಣ್ಣೆಯನ್ನು ಹಚ್ಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ಎಳ್ಳಿನಿಂದ ಮಾಡಿರ್ತಕ್ಕಂಥ ಸಿಹಿ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯ ಮಾಡಿ ನಾವು ಆಹಾರವಾಗಿ ತಗೊಳ್ಳುವಂಥದ್ದು, ತಿಲದಾನವನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಎಳ್ಳನ್ನು ಎಲ್ಲ ರೀತಿಯಲ್ಲೂ ಬಳಸಬೇಕು ಅಂತ ಹೇಳ್ತಾರೆ. ಯಾಕಂದರೆ ಎಳ್ಳು ಪಾಪ ನಿವಾರಕ ಅಂತ ಹೇಳ್ತಾರೆ. ಮನುಷ್ಯ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸಹ ಪಾಪಗಳನ್ನು ಶೇಖರಣೆಯನ್ನು ಮಾಡ್ಕೊಂಡಿರ್ತಾನೆ. ಆ ಎಲ್ಲ ಪಾಪಗಳ ನಿವಾರಣೆ ಆಗಬೇಕು ಅಂದರೆ ಅತ್ಯುತ್ತಮವಾದ ಪರಿಹಾರ ಯಾವುದು ಅಂದರೆ ಈ ಎಳ್ಳಾಗಿರುತ್ತೆ. ಅದಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚೋದು ಆಂಜನೇಯ ದೇವಸ್ಥಾನದಲ್ಲಾಗಲಿ, ಶನೈಶ್ವರನ ದೇವಸ್ಥಾನದಲ್ಲಾಗಲಿ ಮತ್ತು ಎಳ್ಳನ್ನು ದಾನ ಕೊಡ್ತಕ್ಕಂಥದ್ದು ಇದೆಲ್ಲವೂ ಅಷ್ಟೇ ವಿಶೇಷವಾದಂಥ ವಿಚಾರಗಳಾಗಿರುತ್ತೆ. ಜೊತೆಗೆ ಮನೆಗೂ ಸಹ ನಾವು ಮತ್ತೆ ಹೋಗ್ಬಿಟ್ಟು ಈ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರ್ತೀವಿ ನಾವು. ಈ ಸಮಯದಲ್ಲಿ ಏನು ಹೇಳ್ತಾರೆ ಅಂತಂದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಅಂದರೆ ನಮ್ಮ ವಾಕ್ ಶುದ್ಧಿ ಆಗುತ್ತೆ. ಆ ಎಳ್ಳು ಬೆಲ್ಲ ತಿನ್ನೋದ್ರಿಂದ ನಮ್ಮ ನಾಲಿಗೆಯ ಮೇಲೆ ಒಂದು ವಿಶೇಷವಾದ ಒಂದು ಪರಿವರ್ತನೆ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಇದರ ಜೊತೆಗೆ ಯಾಕೆ ಎಳ್ಳು ಬೆಲ್ಲ ಒಬ್ಬೊಬ್ಬರು ಮನೆಗೂ ಹೋಗಿ ಕೊಡಬೇಕು ಅಂತಂದರೆ ಎಷ್ಟೋ ನಮ್ಮ ನೆಂಟರಿಷ್ಟು ನಮ್ಗೆ ಗೊತ್ತಿರೋದೇ ಇಲ್ಲ, ಮರೆತೇ ಹೋಗಿರ್ತೀವಿ. ಅವ್ರ ಜೊತೆ ಏನೋ ಒಂದು ಸಣ್ಣದೊಂದು ಗಲಾಟೆ ಆಗಿರ್ಬೋದು, ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿರಬಹುದು, ಬಿಟ್ಟು ಹೋಗಿರುತ್ತೆ ಆ ಕಾಂಟ್ಯಾಕ್ಟ್ ಅನ್ನುವಂಥದ್ದು. ಅದನ್ನು ಮತ್ತೆ ರೀಎಸ್ಟಾಬ್ಲಿಷ್ ಮಾಡ್ಕೊಳ್ಳೋದಕ್ಕೆ ಇದೊಂದು ನೆಪ ಆಗಿರುತ್ತೆ. ಹಾಗಾಗಿ ಹಬ್ಬಗಳನ್ನೆಲ್ಲ ಅಷ್ಟೇ ನಮ್ಮ ಹಿರಿಯರು ತುಂಬ ಆಳವಾದಂಥ ಅರ್ಥಗಳನ್ನು ಇಟ್ಕೊಂಡು, ತುಂಬ ಆಳವಾದಂಥ ಒಂದು ಆಲೋಚನೆಗಳನ್ನ ಇಟ್ಕೊಂಡು ಇದೆಲ್ಲ ಮಾಡಿದ್ದಾರೆ. ನಮ್ಮ ಸಾಮಾಜಿಕವಾದ ಬೆಸುಗೆ ಮತ್ತು ಒಂದು ಬಾಂಡಿಂಗ್ ಎಲ್ಲವೂ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇದರ ಹಿಂದೆ ವೈಜ್ಞಾನಿಕವಾದ ಮತ್ತು ಪಾರಮಾರ್ಥಿಕವಾದ ವಿಚಾರಗಳು ಸಹ ಸಾಕಷ್ಟು ಇರುತ್ತೆ. ಇದೆಲ್ಲವನ್ನು ಒಳಗೊಂಡಿರತಕ್ಕಂಥದ್ದೇ ಈ ಸಂಕ್ರಾಂತಿ ಹಬ್ಬ ಆಗಿರುತ್ತೆ. ಓಕೆ, ಸಂಕ್ರಾಂತಿ ಹಬ್ಬದ ವಿಶೇಷತೆಗಳನ್ನ ಹೇಳಿದ್ರಿ, ಧನ್ಯವಾದಗಳು ಗುರೂಜಿ. ಹಾಗೆ ಈಗ 4 ರಾಶಿಗಳ ಬಗ್ಗೆ ಆಲ್ರೆಡಿ ನಾವು ಮಾತಾಡಿದ್ವಿ. ಈ ಸಿಂಹ ರಾಶಿಯವ್ರ ಬಗ್ಗೆ ಹೇಳೋದಾದರೆ ಖಂಡಿತ ಸಿಂಹರಾಶಿನವರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು, ನಿಮ್ಮ ರಾಶಿಯಲ್ಲೇ ಕೇತು ಮತ್ತು 8ನೇ ಮನೆಯಲ್ಲಿರತಕ್ಕಂಥ ಶನೈಶ್ಚರ, ಇದರ ಜೊತೆಯಲ್ಲಿ 11 ಮತ್ತು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರತಕ್ಕಂಥ ಗುರು. ಒಟ್ಟಾರೆಯಾಗಿ ನೋಡಿದ್ರೆ ಯಾವುದೂ ಗ್ರಹ ನಿಮಗೆ ಅನುಕೂಲವಾಗಿಲ್ಲ ಅಂತ ಹೇಳಬೇಕಾಗತ್ತೆ.